ಓಕೆ, ಶುರು ಆಗಿದೆ. ರೆಕಾರ್ಡ್ ಶುರುವಾಗಿದೆಯಾ? ಹ್ಮ್. ಹಾ, ಸ್ಟಾರ್ಟ್ ಮಾಡೋಣ ಆಗಿದ್ರೆ. ಹಾ, ಮಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ತಮ್ಮೆಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಸಹ್ಯಾದ್ರಿ ಸಿಂಚನ ವಾಟ್ಸಪ್ ಸಮೂಹ, ಸಹ್ಯಾದ್ರಿ ಸಿಂಚನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸಿದಂತ ಈ ಒಂದು 65ನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಯ ಪ್ರಯುಕ್ತ ದೃಷ್ಟಿ ವಿಶ್ವಾಸಿ ಸಹೋದರ ಸಹೋದರಿಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಈ ಎಲ್ಲಾ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಮತ್ತು ಸಮಾರೋಪ ಸಮಾರಂಭವನ್ನು ಝೂಮ್ ತಂತ್ರಾಂಶದ ಮೂಲಕ ಈ ದಿನ ಆಯೋಜಿಸಲಾಗಿದ್ದು, ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ಒಂದು ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡ್ಬೇಕಾದ್ರೂ ಎಲ್ಲ ವಿಘ್ನಗಳನ್ನ ನಿವಾರಿಸುವಂತ ಶ್ರೀ ಸಿದ್ಧಿವಿನಾಯಕನನ್ನ ಪ್ರಾರ್ಥಿಸುತ್ತಾ ಕಾರ್ಯವನ್ನ ಪ್ರಾರಂಭ ಮಾಡುವುದು ವಾಡಿಕೆ. ಅದೇ ವಾಡಿಕೆಯಂತೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕೂಡ ಶ್ರೀ ವಿಘ್ನೇಶ್ವರನ ಒಂದು ಭಕ್ತಿಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ನಮ್ಮ ತಂಡದ ಸದಸ್ಯರಾಗಿರುವಂತ ಕುಮಾರಿ ಬಸಮ್ಮ ಮಠದ್ರವರ ಕಂಠಸಿರಿಯಲ್ಲಿ ನಿಮ್ಮ ಮುಂದೆ ವಿಘ್ನೇಶ್ವರನ ಭಕ್ತಿಗೀತೆ ಇದೀಗ. ಕೇಳಿಸ್ತಾ ಇದೆ? ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ತ್ರಿಜಗವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಮೂಷಕ ವಾಹನ ಮುನಿಜನ ಪ್ರೇಮ, ಮೂಷಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೇ ಆದರದಿಂದಲೇ, ಸಾಧು ವಂದಿತನೇ ಆದರದಿಂದಲೇ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಸರಸಿ ಜನಾಭಶ್ರೀ ಪುರಂದರ ವಿಠಲನ, ಸರಸಿ ಜನಾಭಶ್ರೀ ಪುರಂದರ ವಿಠಲನ, ನಿರುತದಿನೇ ನೇವಂತೆ ನೀದಯ ಮಾಡೋ, ನಿರುತದಿನೇ ನೇವಂತೆ ನೀದಯ ಮಾಡೋ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ತ್ರಿಜಗವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ. ಧನ್ಯವಾದಗಳು. ಶ್ರೀ ವಿಘ್ನೇಶ್ವರನ ಒಂದು ಭಕ್ತಿಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದಂತ ಕುಮಾರಿ ಬಸಮ್ಮ ಮಠದ್ರವರಿಗೆ ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಈ ದಿನದ ಈ ಒಂದು
ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸಲಿದ್ದಾರೆ. ತಂಡದ ಮತ್ತೋರ್ವ ಸದಸ್ಯರಾದಂತ ಕುಮಾರಿ ಸುಜಾತಾ ಬಿಸಿ ಅವರು ಎಲ್ಲರನ್ನ ಸ್ವಾಗತಿಸಲಿದ್ದಾರೆ. ಇದೀಗ I'm audible. Hello, I'm audible. ಸ್ವಲ್ಪ ಬ್ರೇಕಿಂಗ್ ಆಗ್ತಿದೆ ನೋಡಿ. ನಾನು ಸರಿ ಮಾತಾಡಿ. Hello. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಸಹ್ಯಾದ್ರಿ ಸಿಂಚನ ವಾಟ್ಸ್ಆಪ್ ಸಮೂಹದಲ್ಲಿ ಹಲವು ದೃಷ್ಟಿ ವಿಶ್ವಾಸಿಗರಿಗಾಗಿ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸೊ ಅದರ ಪ್ರಯುಕ್ತ ಅದರ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಇಂದು ಝೂಮ್ ತಂತ್ರಾಂಶದ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಿರುವಂತಹ ಶ್ರೀಯುತ ಪರಮೇಶ್ವರಪ್ಪ ಸರ್ ಮುಖ್ಯೋಪಾಧ್ಯಾಯರು ಹಾಗೂ 33 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹವರು, ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿಯೂ ಸಹ ಆಗಮಿಸಿದ್ದಂತವರು. ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸಂಜನಾ, ಇದು ಕ್ಲಾಪ್ಸ್. ಕಂಟಿನ್ಯೂ ಮಾಡಿ ಸುಜಾತ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಮತಿ ರತ್ನಾ ಸುಪ್ರಿಯಾ ಮೇಡಮ್, ಇನ್ನರ್ ವೀಲ್ ಕ್ಲಬ್ ಆಫ್ ಆರ್ಚಿಡ್ಸ್ ನ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು, ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಶ್ರೀಯುತ ಸುರೇಶ್ ರವರು ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರು, ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು, ಬೆಂಗಳೂರು. ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಇವರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸಂಜನಾ, ಅದು ಕ್ಲಾಪ್ಸ್ ಬರ್ತಾ ಇಲ್ವಾ? ಕ್ಲಾಪ್ಸ್ ಇದ್ ಮಾಡಿ ಸ್ವಲ್ಪ. ಅದು ನಂದು ಇಂಟರ್ನೆಟ್ ಡೌನ್ ಆಗೋಯ್ತು. 1 ಸೆಕೆಂಡ್. ಇರ್ಲಿ, ಅದು ಯಾವಾಗ ಇದಾಗತ್ತೆ ಇದ್ ಮಾಡಿ. ಕಂಟಿನ್ಯೂ ಮಾಡಿ ಸುಜಿತಾ ಅವ್ರೆ. ಹಾಗೇನೆ ನಮ್ಮ ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಶ್ರೀಯುತ ವಿಜಯ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಇವರು ಬಿಜೆಪಿ ಮುಖಂಡರು. ಇವರು ಕೂಡ ಮಹದೇವಪುರ ಆಯ್ಕೆಯಾದವರು. ಇವರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೋರ್ವ ಅತಿಥಿಗಳಾದಂತಹ ಮಧುಸೂದನ್ ರಾವ್ ಸರ್ ಹಾಗೂ ಇವರು ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದವರು ವಿಪ್ರೋ ಬೆಂಗಳೂರಿನಲ್ಲಿ. ಸೊ ಹಾಗೇನೆ ಸಮಾಜ ಸೇವಕರು ಕೂಡ, ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನವೀನ್ ರವರು ಕನ್ನಡ ಚಿತ್ರರಂಗದ ಯುವ ನಟರು ಮತ್ತು ನಿರ್ದೇಶಕರು. ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಶ್ರೀಮತಿ ವಿದ್ಯಾ ಜೋಶ್ ಮೇಡಮ್ ರವರು ಮೈ ಸ್ಕೂಲ್ ನ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರು. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಬಸವರಾಜು ಬಿ, ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಮತ್ತು ರಾಜ್ಯ ಯುವ ಬರಹಗಾರರ ಒಕ್ಕೂಟ. ಇವರು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಇವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಕೋರುತ್ತೇನೆ.
ಶ್ರೀಮತಿ ಪವಿತ್ರ ರವರು ಕರ್ನಾಟಕ ಸರ್ಕಾರದ ಅಂಕಿ ಸಂಖ್ಯೆ ವಿಭಾಗದ ನಿರೀಕ್ಷಕರು ಮತ್ತು ಲಾಯಕ್ಸ್ ಅಕಾಡೆಮಿ ಸಂಯೋಜಕರು. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೇನೆ ಸಂಜನಾ ಕಾಜೋಲ್ ರವರು, ಇವರು ಕೂಡ ನಮಗೆ ತಾಂತ್ರಿಕ ಸಹಾಯವನ್ನ ನೀಡಿ ಹಾಗೆ ನೈತಿಕ ಬೆಂಬಲವನ್ನ ನೀಡುತ್ತಾ ಬರ್ತಿದ್ದಾರೆ. ಇವ್ರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ನನ್ನ ಪ್ರೀತಿಯ ದೃಷ್ಟಿ ವಿಶ್ವಾಸಿ ಸಹೋದರ ಸಹೋದರಿಯರು ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಾರ್ಥಿಗಳಾಗಿ ಭಾಗವಹಿಸಿ ವಿಜೇತರಾಗಿರುವಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ನಡೆಯಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ನನ್ನ ಈ ಪುಟ್ಟ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದಂತ ಕುಮಾರಿ ಸುಜಾತ ಅವರಿಗೆ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸುಜಾತ ಅವರೇ, ನಿಮ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದುವರೆದ ಭಾಗವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀಮತಿ ರತ್ನಾ ಸುಪ್ರಿಯಾ ಮೇಡಮ್ ರವರ ಒಂದು ಸಣ್ಣ ಕಿರುಪರಿಚಯವನ್ನ ಮಾಡಿಕೊಡಲಿದ್ದಾರೆ. ನಿಮ್ಮ ತಾಂತ್ರಿಕ ಸಹಾಯವನ್ನು ನೀಡ್ತಿರುವಂತ ಹಾಗೇನೆ ಸದಾ ಯಾವಾಗಲೂ ಈ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನ ಬೆಂಬಲವನ್ನ ನೀಡ್ತಿರುವಂತ ಸಹೋದರಿ ಸಂಜನಾ ಕಾಜಲ್ ರವರು ಇದೀಗ ಶ್ರೀಮತಿ ರತ್ನಾ ಸುಪ್ರಿಯಾ ಮೇಡಮ್ ರವರ ಕಿರುಪರಿಚಯವನ್ನ ಮಾಡಿಕೊಡಲಿದ್ದಾರೆ. ಇದೀಗ ನಿಮ್ಮ ಮುಂದೆ. ನನ್ನ ವಾಯ್ಸ್ ಆಡಿಬಲ್ ಇದೆಯಾ ಮಲ್ಲಿಕಾರ್ಜುನ ಅವರೇ? ಹಲೋ. ಎಸ್, ಆಡಿಬಲ್. Okay. Guru Srimati Ratna Supriya Sridharan is an international level Bharatanatyam exponent who has took Indian culture and performing arts to various global platforms. She had performed in various art festivals in Mumbai, Bangalore, Mysore, Tirupati, Patna, and in national capital. She has also traveled across 7 seas to spread the beauty of Indian performing art and performed in Nityanjali festival in Cambodia and on Sri Lankan television. She had been featured in various motion picture production like TV series such as Geeta Govindam and Himasweta. She has attended various workshops all over the world and received recognition for her contribution to the performing arts by receiving n number of awards like Shringarmani in the year of 1983, Best Dancer of Karnataka and Kalai Mangal Award for being the guru of this beautiful art form. She had portrayed 9 out of 10 avatars of Lord Mahavishnu in Shambhavami Yuge Yuge and as Rajaram Mohan Roy Purandara Das in various dramatic performances. She studied in Mount Carmel College in Bangalore, and she is a part of Royal Rotary Orchids Bangalore as a president, and supported many philanthropic activities and service projects. And she is a proud mother and a wife, and she owes her success to her late parents. And it's our pleasure to welcome and introduce to this virtual gathering, and we welcome you, ma'am. ಏನು ಎಲ್ಲರೂ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ, ಇಂಗ್ಲಿಷ್ ಅಲ್ಲಿ ಪರಿಚಯ ಮಾಡ್ಕೊಟ್ರು ಅಂತ ನೋಡ್ತಾ ಇದ್ದೀರಾ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀಮತಿ ರತ್ನಾ ಸುಪ್ರಿಯಾ ಮೇಡಮ್ ರವರು
ಮೂಲತಃ ಅವರ ಒಂದು ಮಾತೃಭಾಷೆ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಿದೆ ಹೇಳಿ. ಯಾ ಸಾರಿ, ಒಂದು ಫೋನ್ ಕಾಲ್ ಮಾಡ್ಬಿಟ್ರೆ ಯಾರೋ ಮಧ್ಯದಲ್ಲಿ. ಸಾರಿ, ಕ್ಷಮಿಸಿ. ಶ್ರೀಮತಿ ರತ್ನ ಸುಪ್ರಿಯ ಮೇಡಮ್ ರವರು ಮಾತೃಭಾಷೆ ತೆಲುಗು ಆದ್ರೂ ಕೂಡ ಕನ್ನಡತಿಯಾಗಿದ್ದಾರೆ. ಆದ್ರೂ ಕೂಡ ಅವರಿಗೆ ಇನ್ನೂ ಕನ್ನಡವನ್ನ ಕಲಿತಾ ಇದ್ದಾರೆ. ಹಾಗಾಗಿ ಇಂಗ್ಲಿಷ್ ನಲ್ಲಿ ಅವರ ಒಂದು ಪರಿಚಯವನ್ನ ಮಾಡಿಕೊಡ್ಲಾಯ್ತು. ಈ ಒಂದು ಪರಿಚಯವನ್ನು ಮಾಡಿಕೊಟ್ಟಂತ ಸಂಜನಾ ಕಾಜಲ್ ರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇದೀಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಶ್ರೀಮತಿ ರತ್ನ ಸುಪ್ರಿಯ ಮೇಡಮ್ ರವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ 2 ಮಾತುಗಳನ್ನ, ಹಿತನುಡಿಗಳನ್ನ ಆಡ್ಬೇಕು ಅಂತೇಳಿ ಈ ಒಂದು ಸಮೂಹದ ಮೂಲಕ ನಾನು ಕೇಳ್ಕೊಳ್ತಾ ಇದೀನಿ. ಮ್ಯಾಮ್, ಪ್ಲೀಸ್ ಅಡ್ರೆಸ್ ದ ವರ್ಚುವಲ್ ಗ್ಯಾದರ್ ಟು ಅಸ್ ಮೇಡಮ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈ ವರ್ಚುವಲ್ ಮೀಟಿಂಗ್ಗೆ ಬಂದಿರುವ ಎಲ್ಲ ಗಣ್ಯರಿಗೂ ನನ್ನ ಶುಭಾಶಯಗಳು, ನನ್ನ ನಮಸ್ಕಾರ. ಇಫ್ ಯು ಕ್ಯಾನ್ ಅಲೌ ಮೀ ಟು ಸ್ಪೀಕ್ ಇನ್ ಇಂಗ್ಲಿಷ್, ಯಾಕೆಂದರೆ ನನ್ನ ಕನ್ನಡ ನಿಮ್ಮ ಕನ್ನಡ ಥರ ಅಷ್ಟು ಸ್ಪಷ್ಟವಾಗಿ ನಾನು ಎಕ್ಸ್ಪ್ರೆಸ್ ಆಗಲ್ಲ. ಸೊ ಪ್ಲೀಸ್ ಕ್ಷಮಿಸಿ. ದಿಸ್ ಮಂತ್ is dedicated to ಕನ್ನಡ ರಾಜ್ಯೋತ್ಸವ. ಸೊ ಈ ತಿಂಗಳು ನಮ್ಮ ಪ್ರದೇಶಕ್ಕೆ ಏನು ಹೇಳೋದು, ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು. ಸೊ ಜಯ ಭಾರತ ಮಾತಾ ಜನನಿ ಅವರಿಗೆ ಅರ್ಪಿಸಿರುವ ಈ ನವೆಂಬರ್ ತಿಂಗಳು ನಿಮ್ಮೆಲ್ಲರಿಗೂ ಈ ರಾಜ್ಯೋತ್ಸವದ ಶುಭಾಶಯಗಳು. ಮಲ್ಲಿಕಾರ್ಜುನ್ ಅವರು ನನಗೆ ಹೆಂಗೆ ಪರಿಚಯ ಆಯಿತು ಅಂದರೆ, ಮಿಸಸ್ ವಿದ್ಯಾ ಜೋಯ್ಸ್ ನಮ್ಮ ಕ್ಲಬ್ ಅಲ್ಲಿ ಇರುವ ಇನ್ನೊಬ್ಬರು ಮೆಂಬರ್. This year I have taken on as president of Inner Wheel Club of Bangalore Orchards, which is actually the ladies wing of the Bangalore Rotary Orchards. ಸೊ ನಾವಿಬ್ಬರು ಈ ಸಂಸ್ಥೆಯಲ್ಲಿ ಮೆಂಬರ್ಸ್ ಆಗಿದ್ವಿ. ಈ ಸಂಸ್ಥೆ ಬಂದು ಎಲ್ಲರೂ ಹೆಂಗಸರು ಕೂಡಿ ಸ್ನೇಹಿತರಾಗಿ ನಮ್ಮ ಸಮೂಹಕ್ಕೆ ಹೆಂಗೆ ನಮ್ಮ ಕಡೆಯಿಂದ ನಮ್ಮ ಚಿಕ್ಕ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಹೆಂಗೆ ಮಾಡ್ಬೋದು, ಆ ಥರ ನಾವು ಕೆಲವು ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಇದ್ವಿ. ಈ ಕಾಂಟ್ರಿಬ್ಯೂಷನ್ಸಿಂದ ನಮಗೆ ಹಲವು ಸಂಸ್ಥೆಯ ಪರಿಚಯ ಆಯಿತು. ಲಾಟ್ ಆಫ್ ಆಶ್ರಮ್ಸ್, ಲಾಟ್ ಆಫ್ ಡೆಡಿಕೇಟೆಡ್ ಸರ್ವಿಸ್ ಡನ್ ಬೈ ಗ್ರೇಟ್ ಮಹಾನ್ಸ್. ಸೊ ಆ ಥರ ವಿ ಗಾಟ್ ಇನ್ ಕಾಂಟ್ಯಾಕ್ಟ್ ವಿತ್ Mallikarjun, where he was part of, I think, Aditya Trust. And ಈಗ ಅವರದೇ ಒಂದು ಸಂಸ್ಥೆ ಒಂದು ನಿರೂಪಮ ಮಾಡಿದ್ದಾರೆ. ಆ್ಯಂಡ್ ಅವರ ಕನಸುಗಳು ಹಲವಾರು. ಅದು ಕೇಳ್ತಾ ಇರುವಾಗ ನನಗೆ ಒಂಥರ ಏನು ಹೇಳೋದು, ವಾಟ್ ಶಾಲ್ ಐ ಸೇ, ಕೈಂಡ್ ಆಫ್ ಎಷ್ಟು ಆ ಹೃದಯದಲ್ಲಿ ಅವ್ರ ಆಸೆಗಳು, ಅವ್ರ ಕನಸು, ಅವ್ರಿಗೆ ಅಂತ ಅಲ್ಲ, ಪ್ರಪಂಚಕ್ಕೆ ಅವ್ರಿಗೆ ಹತ್ತಿರ ಬರೋರಿಗೆ ಇದು ಒಂದು ಇಟ್ ಶುಡ್ ಬಿ ಬೆಳಕು ಅಂತ ಹೇಳ್ಬೋದು. ಸೊ ಐ ಆಮ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅವ್ರಿಗೆ ಎಲ್ಲ ಕನಸುಗಳು ನೆನಸಾಗಲಿ. ಅದು ಅವ್ರು ನೋಡ್ತಾ ಇರುವ ಕನಸು ನಿಮ್ಮ ಎಲ್ಲರಿಗೂ. He wants to bring the youth up. Those who are special are really special, and their art, their culture,
ದೇರ್ ಟ್ಯಾಲೆಂಟ್ಸ್ he ವಾಂಟ್ಸ್ ಟು ಪ್ರೋತ್ಸಾಹ ಮಾಡೋಕೆ ಅವರು ಈ ಇನಿಷಿಯೇಟಿವ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಇರುವ ಪರಿಸ್ಥಿತಿ ಟೆಕ್ನಾಲಜಿ ಮೂಲವಾಗಿ ಇದನ್ನು ಕಂಡಕ್ಟ್ ಮಾಡ್ತಾ ಇರೋದು, ಅದೇ ಒಂದು ಯುನೋ ಇಟ್ ಈಸ್ ಕಮೆಂಡಬಲ್ ಅಂತ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ಟು ಯು ಮಿಸ್ಟರ್ ಮಲ್ಲಿಕಾರ್ಜುನ್, ಆ್ಯಂಡ್ ವಿಶಿಂಗ್ ಯು ಆಲ್ ದ ಸಕ್ಸೆಸ್. ನಿಮ್ಮ ಎಲ್ಲ ಕನಸುಗಳು ನಿಜವಾಗ್ಲೂ ಆ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ವಾಟ್ ಎವರ್ ಐ ಕ್ಯಾನ್ ಇನ್ ಅ ವೆರಿ ಸ್ಮಾಲ್ ವೇ, ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಹೆಲ್ಪ್. But it's all the divine grace, and let the grace always be on you. Mate Chamundeshwari avara baliyagi neeviddira, so definite agi aa thaayi nimmannu definite agi help ಮಾಡ್ತಾರೆ. And I'm wishing this whole organization all the very best, and all the lovely children who have come under this fold all the very best. Thank you so much for inviting me today to be part of this organization. Nange tumba hemme agide. Thank you so much. Thank you so much. And I bow down to all the service that you are all doing. God bless you all, and thank you so much. Namaste. Thank you, madam. Thank you, madam. Thank you so much. ಧನ್ಯವಾದಗಳು ಮೇಡಮ್. ಶ್ರೀಮತಿ ರತ್ನಾ ಸುಪ್ರಿಯಾ ಮೇಡಮ್ ರವರು ನಮ್ಮೆಲ್ಲ ಆಸೆ ಕನಸುಗಳು ಈಡೇರ್ಲಿ, ದೃಷ್ಟಿ ವಿಶ್ವಾಸಿಗರ ಬಾಳು ಹಸನಾಗ್ಲಿ ಅಂತೇಳಿ ತಮ್ಮ ಪೂರ್ವಕವಾಗಿ ಹಾರೈಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಅವರು ಭಾಷೆಯನ್ನ ಕಲಿತಾ ಇದ್ರು ಕೂಡ ತುಂಬಾ ಸ್ವಚ್ಛಂದವಾಗಿ ಕನ್ನಡವನ್ನ ಮಾತಾಡಿದ್ದಾರೆ. ಕನ್ನಡದಲ್ಲಿ ಎಲ್ಲರನ್ನ ಹಾರೈಸಿದ್ದಾರೆ. ಅವ್ರಿಗೆ ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹದ ಪರವಾಗಿ, ಟ್ರಸ್ಟ್ ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದುವರೆದ ಭಾಗವಾಗಿ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀಯುತ ಸುರೇಶ್ ರವರು. ಶ್ರೀಯುತರು ಸಮಾಜ ಸೇವಕರು ಮತ್ತು ಬಿಜೆಪಿ ಮುಖಂಡರು, ಮಹಾದೇವಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು. ಶ್ರೀಯುತರು ಹಾಗೇನೆ ಒಂದು ಮುಖ್ಯ ಅತಿಥಿಗಳು ಆಗಮಿಸುವ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಹುಮಾನಗಳ ಪ್ರಾಯೋಜಕರು ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಈಗ ಶ್ರೀಯುತ ಸುರೇಶ್ ರವರು ಕಳೆದ 15 ವರ್ಷಗಳಿಂದ ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜಮುಖಿ ಕಾರ್ಯಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಬಡವರಿಗೆ ಮತ್ತೆ ಸಮಾಜದ ಶೋಷಿತ ವರ್ಗಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನ, ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ಶ್ರೀಯುತರು ಇದೇ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕಿಟ್ಗಳನ್ನ ಬಡವರಿಗೆ ವಿತರಿಸುವ ಮೂಲಕ ತಮ್ಮ ಸಾಮಾಜಿಕ ಕಳಕಳಿನ ಮೆರೆದಿದ್ದಾರೆ. ಹಾಗೇನೆ ಶ್ರೀಯುತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೀಯುತ ಸುರೇಶ್ ಸರ್ ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ, ಶ್ರೀಯುತ ಸುರೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡ್ಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಓವರ್ ಟು ಸುರೇಶ್ ಸರ್. ಹಲೋ, ವಾಯ್ಸ್ ಕೇಳಿಸ್ತಾ ಇದೆಯಾ ನಂದು? ಕೇಳಿಸ್ತಿದೆ. ನಮಸ್ತೆ. ನಮಸ್ತೆ. ಸಭೆಯಲ್ಲಿ ಇರ್ತಕ್ಕಂತ ಎಲ್ರಿಗೂ ನಮಸ್ತೆ. ಬಹಳ ತುಂಬು ಹೃದಯದ ಧನ್ಯವಾದಗಳು. ಈ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಏನ್ ಇವತ್ತಿನ ದಿನ ಬ್ಲೈಂಡ್ಸ್ಗೆ ಒಂದು ಕಾರ್ಯಕ್ರಮ ಮಾಡಿದೀರಾ, ನಮ್ಮೆಲ್ಲರ ಪರವಾಗಿ ತಮ್ಗೆ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ನಿಮ್ಮ ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಇನ್ನು ಹೆಚ್ಚಾಗಿ ಈ ತರ ಕೆಲಸಗಳು ಮಾಡುತ್ತಾ ಇನ್ನು ಉಳಿದ ಎಲ್ರಿಗೂ ಮಾದರಿಯಾಗಿರ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾವು ಇರ್ತಕ್ಕಂಥದ್ದು ಮಾದೇಪುರ ಕ್ಷೇತ್ರದ ವೈಟ್ಫೀಲ್ಡ್ ಭಾಗದಲ್ಲಿ. ನಿಮ್ಮ ಈ ಕಾರ್ಯ ನಮಗೂ ಸ್ಫೂರ್ತಿ ತಂದಿರ್ತಕ್ಕಂಥ ಕಾರ್ಯ. ಇಲ್ಲೂ ಅನೇಕ ಬ್ಲೈಂಡ್ ಒಂದು ಶಾಲೆಗಳಿದ್ದು ನಾವು ಇನ್ ಮುಂದೆ ಹೋಗಿ ಅಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥ ದೃಷ್ಟಿಹೀನರಿಗೆ ಒಂದು ಸ್ಫೂರ್ತಿ ತುಂಬಂತ ಕೆಲಸ ಮಾಡ್ತೀವಿ. ನನಗೆ ಬೇರೆ ಕೆಲಸ ಇರೋದ್ರಿಂದಾಗಿ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಒಂದ್ ಸುತ್ತ ತಮ್ಮೆಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ.
ಹಾ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತಿಯಾದ ಒಂದು ಕೆಲಸದ ಒತ್ತಡ ನಡುವೆನೂ ಕೂಡ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ, ಹಾಗೇನೆ ಒಂದು ಇಲ್ಲಿವರೆಗೂ ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಸಂಸ್ಥೆಯ ಜೊತೆ ಒಡನಾಟ ಹೀಗೆ ಇರ್ಲಿ ಸರ್. ಥ್ಯಾಂಕ್ ಯು. ಖಂಡಿತ ನಮ್ಮ ಖಂಡಿತ. ಸಮೂಹವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಇದೀಗ ಕಾರ್ಯಕ್ರಮವನ್ನ ಮುಂದುವರೆದ ಭಾಗವಾಗಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀಯುತ ವಿಜಯ್ ಸರ್ ಅವರು ವಕೀಲರಾಗಿದ್ದು, ಜೊತೆಗೆ ಬಿಜೆಪಿ ಮುಖಂಡರು, ಮಹಾದೇವಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು. ಇವರು ಕೂಡ ತಮ್ಮನ್ನು ತಾವು ಸಮಾಜಮುಖಿ ಕಾರ್ಯಗಳಲ್ಲಿ ಕಳೆದ 10 ವರ್ಷಗಳಿಗೂ ಹೆಚ್ಚು ಕಾಲ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಡವರಿಗೆ, ದೀನದಲಿತರಿಗೆ ಹಾಗೂ ಶೋಷಿತ ವರ್ಗದವರಿಗೆ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಶ್ರೀಯುತ ವಿಜಯ್ ಸರ್ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದ ಬಹುಮಾನಗಳ ಪ್ರಾಯೋಜಕರಲ್ಲಿ ಒಬ್ಬರಾಗಿದ್ದಾರೆ. ಶ್ರೀಯುತ ವಿಜಯ್ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಒಂದು ಸಂತೋಷ, ಹಾಗೇನೆ ನಮಗೆ ಹೆಮ್ಮೆಯ ವಿಷಯ. ಹಾಗಾಗಿ ಶ್ರೀಯುತ ವಿಜಯ್ ಸರ್ ಅವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತಾಡ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಓವರ್ ಟು ವಿಜಯ್ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಏನೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರೆ ಬಹಳ ಧನ್ಯವಾದಗಳು. ಹಾಗೂ ಈ ಸಹ್ಯಾದ್ರಿ ಸಿಂಚನ ಅನ್ನೋ ಒಂದು ಸಂಸ್ಥೆ ಬಹಳ ಸಮಾಜಮುಖಿಯಾದಂತ ಕೆಲಸಗಳು ಮಾಡ್ತಾ ಇದೆ. ಆದ್ರಿಂದ ಮತ್ತಷ್ಟು ಕೆಲಸ ಮಾಡ್ಲಿ, ಆ ಸಂಸ್ಥೆ ಇನ್ನಷ್ಟು ಗಟ್ಟಿ ಆಗ್ಲಿ, ಇನ್ನು ಸಮಾಜಕ್ಕೆ ಈ ರೀತಿ ದೃಷ್ಟಿ ವಿಶ್ವಾಸಿ ಅಂಧ ವಿದ್ಯಾರ್ಥಿಗಳಲ್ಲೂ ಕೂಡ ಒಳ್ಳೆ ವಿಶ್ವಾಸವನ್ನು ತುಂಬತಕ್ಕಂತ ಧೈರ್ಯ ತುಂಬತಕ್ಕಂತ ಕೆಲಸ ಆಗ್ತಾ ಇದೆ. ಆದ್ರಿಂದ ಎಲ್ಲಾ ಒಂದು ನಿಮ್ ಸಮೂಹ ಮತ್ತು ನಿಮ್ ಸಂಸ್ಥೆಯ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ, ಇನ್ನಷ್ಟು ಈ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಮತ್ತೆ ಎಲ್ರಿಗೂ ಶುಭವಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಚಿಕ್ಕದಾಗಿ ಕೂಡ ಚೊಕ್ಕದಾಗಿ ತಮ್ಮ ಮನಸ್ಪೂರ್ವಕವಾಗಿ ನಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ, ದೃಷ್ಟಿ ವಿಶ್ವಾಸಗರಿಗೆ ಸಂಸ್ಥೆಯ ಒಂದು ಕಾರ್ಯ ಸಮಾಜಮುಖಿಯಾಗಿ ಮುಂದುವರಿಲಿ ಅಂತೇಳಿ ಹಾರೈಸಿದಂತ ಶ್ರೀಯುತ ವಿಜಯ್ ಸರ್ ಅವರಿಗೆ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ನಮ್ಮ ಸಹಕಾರ ಹೀಗೆ ಮುಂದುವರಲಿ, ಖಂಡಿತ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದುವರೆದ ಭಾಗವಾಗಿ ನಮ್ಮ ಈ ಒಂದು ಸದಾ ನಮ್ಮ ಕಾರ್ಯಕ್ರಮಗಳಿಗೆ ಎಲ್ಲ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಮುನ್ನಡೆಸ್ತಿರುವಂತಹ ಸ್ವಯಂ ಸೇವಕರಾಗಿ ಸ್ವಯಂ ತಾವೇ ಕೂಡ ಎಲ್ಲಾ ಕಾರ್ಯಗಳಲ್ಲಿ ಮುಂದೆ ನಿಂತು ನಮಗೆ ಬೆಂಬಲವನ್ನ ನೀಡ್ತಿರುವಂತ, ತಮ್ಮೆಲ್ಲ ಕಾರ್ಯದೊತ್ತಡಗಳ ನಡುವೆಯೂ ಕೂಡ ನಮಗೆ ಎಲ್ಲ ಸಹಕಾರವನ್ನು ನೀಡ್ತಿರುವಂತ ಶ್ರೀಯುತ ಮಧುಸೂದನ್ ರಾವ್ ಸರ್ ಅವರು, ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್, ವಿಪ್ರೋ ಬೆಂಗಳೂರು. ಇವರು ಸಮಾಜ ಸೇವಕರು ಕೂಡ ಹೌದು. ಇದೀಗ ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಅನಿಸಿಕೆಗಳನ್ನ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಬೇಕು. ದಯವಿಟ್ಟು ಸರ್. ಓವರ್ ಟು ಶ್ರೀ ಮಧುಸೂದನ್ ಸರ್. ಸರ್, ಮೋಸ್ಟ್ಲಿ ಸಂಜನಾ ಮಧು ಇಲ್ಲ ಅವ್ರಿಲ್ಲ. ಹೌದಾ, ಸರಿ. ಅವರು ಕಾರ್ಯದ ಒತ್ತಡಗಳಿಂದ ಬೇರೆ ಕೆಲಸ ಇರೋದ್ರಿಂದ ಅವ್ರು ಹೋಗಿದ್ದಾರೆ. ಅವರು ಯಾವಾಗ್ಲೂ ಕೂಡ ನಮ್ಗೆ ಡೈಲಿ ನ್ಯೂಸ್ ಪೇಪರ್ ಅನ್ನ ಓದಿ ಹಾಕೋದಾಗ್ಲಿ, ಸ್ವಯಂ ವಾಲಂಟಿಯರ್ ಆಗಿ ಎಲ್ಲ ಕಾರ್ಯಗಳಲ್ಲೂ ನಮ್ಗೆ ಬೆನ್ನೆಲುಬಾಗಿ ಬೆಂಬಲವನ್ನ ನೀಡ್ತಾ ಬಂದಿದ್ದಾರೆ. ನಮ್ಗೆ ಯಾವಾಗ್ಲೂ ಕೂಡ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ, ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಮುಂದುವರೆದ ಭಾಗವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಈ ಒಂದು ಎಲ್ಲಾ ಸ್ಪರ್ಧೆಗಳ ಬಗ್ಗೆ ನಮ್ಮ ಸ್ನೇಹಿತರು, ನಮ್ಮ ಒಂದು ದೃಷ್ಟಿ ವಿಶ್ವಾಸಿಗರಾಗಿದ್ದು ಕೂಡ ಅಪಾರ ಜ್ಞಾನವನ್ನ ಗಳಿಸಿರುವಂತ ಶ್ರೀ ಜಗದೀಶ್ ರವರು, ಕ್ರಾಂತಿಕಾರಿ ಜಗದೀಶ್ ಅಂತಾನೆ ಖ್ಯಾತಿ ಪಡ್ಕೊಂಡಿರುವ ಜಗದೀಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಮಾತನಾಡಲಿದ್ದಾರೆ. ಇದೀಗ ಜಗದೀಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಜಗದೀಶ್ ಅವ್ರು ಇದೀರಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ, ಮಾತಾಡಿ.
ನಮಸ್ತೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ತುಂಬಾ ಶುಭಾಶಯಗಳು. ಯಾಕೆಂದ್ರೆ ತುಂಬಾ ಕಾರ್ಯದ ಒತ್ತಡದ ನಡುವೆಯೂ ಕೂಡ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಲಿಕ್ಕೆ ಅಂತಲೇ ಬಂದಿದ್ದೀರಿ. ಬಹಳ ಖುಷಿ ಆಗುತ್ತೆ. ಮಿತ್ರರೇ, ನಾವು ಈ ವರ್ಷ 565ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಬಹಳ ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ್ರು. ಅವಾಗ ಬಂದಾಗ ಅವ್ರಿಗೆ ಏನ್ ಅನ್ನಿಸ್ತು ಅಂತಂದ್ರೆ, ಒಂದೇ ಸಾರಿ ಏಕಾಏಕಿ ನಮ್ಮ ಮೇಲೆ ಅವರ ಒತ್ತಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಲ್ಲಿ ಹೋಗಿ ಅವರ ಬಲಹೀನತೆಗಳು ಏನಿವೆ ಅನ್ನೋದನ್ನ ಅವರು ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅವ್ರು ಯೋಚನೆ ಮಾಡಿದ್ರು. ಮೊದಲು ಏನ್ ಮಾಡಿದ್ರು ಅಂತಂದ್ರೆ, ಅವರು ಯುದ್ಧ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಜಾಗಗಳಿವೆ ಅಂತ ಹುಡುಕಾಡ್ಲಿಕ್ಕೆ ಬಂದ್ರು. ಮೊದಲು ನಮ್ಮ ಭೂಮಿಯನ್ನು ಅಳಿಯೋದಕ್ಕೆ ಶುರು ಮಾಡಿದ್ರು. ಆಗ ನಮ್ಗೆ ಆಗ್ಲೂ ಕೂಡ ಅವ್ರು ಹೇಳಿದ ಹಾಗೆ ನಾವು ಭೂಮಿ ಅಳಿತಾ ಇದ್ದೀವಿ ಅಂತ ಅಂದಾಗ ಅಂತ ಹೇಳಿ ನಾವು ಸುಮ್ನೆ ಹೋದ್ವಿ. ಆಮೇಲೆ ನಮಗೆ ಪದೇ ಪದೇ ಯಾವಾಗ್ಲೂ ಕಾಲ್ನಡಿಗೆಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಮ್ಮ ಊರಿಗೆ ಪೋಸ್ಟ್ ಆಫೀಸ್ ಬಂತು. ಸರಿ ಆಯ್ತಪ್ಪ, ಪೋಸ್ಟ್ ಆಫೀಸ್ ಬಂತು, ಬಹಳ ಖುಷಿ ಆಯ್ತು ಅಂತ ನಾವು ಹೌದು ಅಂದ್ವಿ. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ಈ ಭಾಷೆಗಳ ಮೇಲೆ ಅವರು ತಮ್ಮ ಬಲವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಟ್ರು. ಇಂಗ್ಲಿಷ್ ಕಲಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ನಾವೇನ್ ಮಾಡಿದ್ವಿ, ಇಂಗ್ಲಿಷ್ ಅಲ್ವಾ, ಏನೋ ಒಂಥರ ಖುಷಿ ಅನ್ಸುತ್ತೆ, ಫ್ಯಾಷನ್ ಅನ್ಕೊಂಡು ಅಂತ ಅನ್ಕೊಂಡು ಬಂದ್ವಿ. ಜೊತೆಗೆ ಏನ್ ಮಾಡಿದ್ರು ಅಂತಂದ್ರೆ, ಅವರು ನಮ್ಮ ಜಮೀನಾಯ್ತು, ಭಾಷೆ ಆಯ್ತು, ಎಲ್ಲ ಆಯ್ತು, ನಮ್ಮ ಪುಸ್ತಕಗಳು, ನಮ್ಮ ಗ್ರಂಥಗಳು, ನಮ್ಮ ಎಲ್ಲಾ ಏನೇನಿವೆ ವೇದಗಳ ಮೇಲೆ ಅವರು ತಮ್ಮ ಬಲವನ್ನು ಸಾಧಿಸೋದಕ್ಕೆ ಬಂದ್ರು. ಎಲ್ಲ ಮಾಡ್ತಾ 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 ಕಡೆಗೆ ನಾವು ಎಲ್ಲಿಗೆ ಬಂದು ನಿಂತ್ವಿ ಅಂತಂದ್ರೆ, ನಮ್ಮ ಭಾಷೆಯ ಸಂಪೂರ್ಣವಾಗಿ ಅವರು ಕೊಲ್ಲಲಿಕ್ಕೆ ಬಂದಾಗ ಅದಕ್ಕೂ ಕೂಡ ನಾವು ಸಹಕರಿಸಿದ್ವಿ. ಆದ್ರೆ ಯಾವಾಗ ನಮ್ಮ ಧಾರ್ಮಿಕ ಚಿಂತನೆಗಳ ಮೇಲೆ ಅವರು ಬಹಳಷ್ಟು ಪ್ರಭಾವ ಬೀರಿ ನಮ್ಮನ್ನೇ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿ ನಮ್ಮ ತಜ್ಞರಿಗೆ ಗೊತ್ತಾಯ್ತು, ಅವರು ನಮ್ಮಲ್ಲಿ ತಿಳಿಸೋ ಹೊತ್ತಿಗೆ ಎಲ್ಲಿವರೆಗೂ ಆಯ್ತು ಅಂತಂದ್ರೆ, ನಮ್ಮ ಜೀವ ಹಾನಿ ಆಯ್ತು, ನಮ್ಮ ಪ್ರಾಣ ಹಾನಿ ಆಯ್ತು, ನಮ್ಮಲ್ಲಿ ಸಾಕಷ್ಟು ಸರ್ವನಾಶ ಆಯ್ತು. ಆದ್ರೂ ನಾವು ಎಚ್ಚೆತ್ಕೊಳ್ಳಲಿಲ್ಲ. ಆದ್ರೆ ಕೊನೆಗೆ ಇವತ್ತಿಗೂ ಕೂಡ ನಾವು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನಮ್ಮ ಭಾಷೆ ಕಲೀರಿ, ನಮ್ಮ ಕನ್ನಡ ಕಲೀರಿ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಕನ್ನಡಿಗರಿಗೇನೆ ನಾವು ತಿಳಿಸ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಸೊ ನಮ್ಮ ದೇಶದಲ್ಲಿ ಇದ್ಕೊಂಡು, ನಮ್ಮ ರಾಜ್ಯದಲ್ಲಿಯೇ ಇದ್ಕೊಂಡು ನಮ್ಮ ಪ್ರಾದೇಶಿಕ ಭಾಷೆಗೆ ಹೆಚ್ಚು ಒತ್ತಡ ಹೆಚ್ಚು ಒತ್ತು ಕೊಡ್ಬೇಕು ಅಂತ ಹೇಳಿ ನಮ್ಮವ್ರಿಗೆ ಹೇಳ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ನಿವಾರಿಸ್ಬೇಕು. ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹೆಸರುಗಳನ್ನು ಇಟ್ಕೊಳ್ತಾರೆ ಅನೇಕರು. ಇದು ಬಹಳ ಖುಷಿ ತರುವಂತ ವಿಚಾರ ಅಂತಂದ್ರೆ, ಸಹ್ಯಾದ್ರಿ ಸಿಂಚನ ಅಂತ ಕನ್ನಡದ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ಸಂತೋಷ ತರುವಂತಹ ವಿಚಾರ. ಈಗ ಸುಪ್ರಿಯಾ ಮೇಡಮ್ ಮಾತಾಡಿದ್ರು. ಅವರು ಬೇಸಿಕಲಿ ಅವರು ತಮಿಳಿನವರು ನಿಜ, ಆದ್ರೆ ಸಾಧ್ಯವಾದಷ್ಟು ಅವ್ರು ಕನ್ನಡ ಮಾತಾಡಿದಾರೆ. ಅದಕ್ಕೆ ನಾವು ಖುಷಿ ಪಡ್ಬೇಕೆ ಹೊರತು ಅವರು ತಮಿಳಿನವರು ಅಂತ ಅಲ್ಲ, ಅಂತ ಅವರು ಇಂಗ್ಲಿಷ್ ಬೆಳೆಸ್ಕೊಂಡ್ರು ಅಂತ ಅಲ್ಲ. ಹಾಗೇನೆ ಅನೇಕರು ನಾವು ಕೂಡ ಅಷ್ಟನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಕೂಡ ಬೇರೆ ಭಾಷಿಕರು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬಂದಾಗ ಅವ್ರ ಭಾಷೆಯಲ್ಲಿ ನಾವು ಮಾತನಾಡ್ಲಿಕ್ಕೆ ಪ್ರಯತ್ನಿಸ್ತೀವಿ. ಸೊ ಹಾಗಾಗ್ಬಾರ್ದು, ನಾವು ನಮ್ಮ ಭಾಷೆಯಲ್ಲಿ ಮಾತನಾಡ್ಲಿಕ್ಕೆ ಪ್ರಯತ್ನಿಸ್ಬೇಕು. ಎಲ್ಲಾ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಅಭಿನಂದನೆಗಳು. ಹಾಗೇನೆ ಇಲ್ಲಿ ಮಾತಾಡಿ ಅನೇಕ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ಅವ್ರಿಗೂ ಕೂಡ. ಹಾಗೆ ಇಲ್ಲಿ ಮೇಡಮ್ ಪಾಪ ಕೂತ್ಕೊಂಡು ತಾಂತ್ರಿಕ ಸಹಾಯ ಕೊಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಮಲ್ಲಿಕಾರ್ಜುನ್ರವರ ಈ ಪ್ರಯತ್ನ ಸದಾ ಮುಂದೆ ಸಾಗ್ಲಿ. ಅವರಿಗೆ ನಾವು ಕೂಡ ಹೆಗಲು ಕೊಟ್ಟು ಮುಂದುವರಿಯುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಲಕ್. ಒನ್ಸ್ ಅಗೈನ್, ಜೈ ಕನ್ನಡಾಂಬೆ. ಧನ್ಯವಾದಗಳು ಜಗದೀಶ್ ಅವರೇ. ತಮ್ಮ ಕನ್ನಡ ಭಾಷಾಭಿಮಾನವನ್ನ ತಮ್ಮದೇ ಆದ ದಾಟಿಯಲ್ಲಿ ಈ ಒಂದು ಸಭೆಯಲ್ಲಿ ಪ್ರಸ್ತುತಪಡಿಸಿದಂತ ಜ್ಞಾನಿಗಳು, ಹಿರಿಯರು ಆದಂತ ಜಗದೀಶ್ ರವರಿಗೆ ಈ ಒಂದು ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಥ್ಯಾಂಕ್ ಯು ಜಗದೀಶ್ ಅವರೇ. ಮತ್ತೊಮ್ಮೆ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತ ಸ್ಪರ್ಧಾರ್ಥಿಗಳ ಒಂದು ಅಭಿಪ್ರಾಯವನ್ನ ಕೇಳೋಣ. ಹೇಗನ್ನಿಸ್ತು ಅವ್ರಿಗೆ ಈ ಒಂದು ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹದ ಮೂಲಕ ನಡೆಸಿದಂತ ಸ್ಪರ್ಧೆಗಳು. ಮೊದಲಿಗೆ ನಾಗರಾಜ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು ತಮ್ಮ ಎರಡು ಸ್ಪರ್ಧೆಗಳ ಬಗ್ಗೆ ಅಂತೇಳಿ ಕೇಳ್ಕೊಳ್ಳೋಣ. ನಾಗರಾಜ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸರ್, ನಮಸ್ತೆ. ಕೇಳಿಸ್ತಾ ಇದೆ ಸರ್? ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನಗಂತೂ ಈ ಕಾರ್ಯಕ್ರಮ ತುಂಬಾನೇ ಬಹಳ ಇಷ್ಟ ಆಯ್ತು ಸರ್. ಒಂದು ವಾಟ್ಸಪ್ ಗ್ರೂಪ್ ಮೂಲಕ ಇಷ್ಟೆಲ್ಲ ಕಾರ್ಯಕ್ರಮ ಕೈಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಒಬ್ಬರೇ ಇದು ತುಂಬಾ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋದು ತುಂಬಾ ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಇದು ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಅವಕಾಶ
ಈ ಅವಕಾಶವನ್ನ ನಾವು ಸದುಪಯೋಗ ಪಡೆದುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನೀವು ಎಲ್ರಿಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೇನೆ ತುಂಬಾನೇ ವಿಶೇಷ ಆಗಿತ್ತು. ಒಬ್ರಿಗಿಂತ ಒಬ್ರು ಈಗ ಭಾಷಣ ಆಗಿರ್ಬೋದು, ಆಮೇಲೆ ಕ್ವಿಜ್ ಆಗಿರ್ಬೋದು, ಅಷ್ಟು ತಕ್ಷಣ ಮೆಸೇಜ್ ಆನ್ಸರ್ ಮಾಡ್ತಾ ಇದ್ರು. ಅದೆಲ್ಲ ಕೇಳಿ ನನಗೆ ಭಾಳ ಖುಷಿ ಆಯ್ತು. ನಿಮ್ಗೆ ತುಂಬಾನೇ ಧನ್ಯವಾದಗಳು. ಹಾಗೇನೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದೀವಿ. ಈ ನಮ್ಮ ದೇಶ ಏನು ಕೊಡ್ತಂದ್ರೆ ವಸುದೈವಕ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಭಾಷೆಯನ್ನು ಗೌರವಿಸೋಣ, ನಮ್ಮ ಭಾಷೆಯನ್ನು ಗೌರವಿಸೋಣ, ಆದ್ರೆ ಎಲ್ಲ ಭಾಷೆಯನ್ನು ಸಹ ನಾವು ಪ್ರೀತಿಸೋಣ. ಬೇರೆ ಭಾಷೆಗಳು ನಮ್ಗೆ ಆಶ್ರಯ ಕೊಡ್ಬೋದು, ಉದ್ಯೋಗ ಕೊಡ್ಬೋದು, ಆದ್ರೆ ಆಲೋಚನೆ ಅಂತಕ್ಕಂಥದ್ದು ಕೊಟ್ರೆ ಅದು ಕನ್ನಡ ಭಾಷೆನೇ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತುಂಬಾನೇ ಧನ್ಯವಾದಗಳು ಸರ್. ನಾವೆಲ್ಲ ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು. ಒಂದು ಈ ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹದ ಮೂಲಕ ನಡೆಸಿದಂತ ಸ್ಪರ್ಧೆಗಳು, ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆಯ ಕಾರ್ಯಕ್ರಮ ಹೇಗನ್ನಿಸ್ತು ಅಂತೇಳಿ ತಮ್ಮ ಮನದಾಳದ ಮಾತನ್ನ ನಮ್ಮ ಮುಂದೆ ಹಂಚಿಕೊಂಡಂತ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಮತ್ತೋರ್ವ ಸ್ಪರ್ಧಾರ್ಥಿಯ ಈ ಒಂದು ನಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತ ದೇವೇಂದ್ರ ಇವರು ಕೂಡ ಇವಾಗ ತಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ದೇವೇಂದ್ರ ಅವರೇ, ಅನ್ಮ್ಯೂಟ್ ಮಾಡಿ ತಮ್ಮ ಮಾತಾಡಿ. ನನ್ನ ಧ್ವನಿ ಕೇಳಿಸ್ತಿದೆಯಲ್ಲ ಎಲ್ಲರಿಗೂ? ಕೇಳಿಸ್ತಿದೆ, ಮಾತಾಡಿ. ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಸಹ್ಯಾದ್ರಿ ಸಿಂಚನ ತಂಡದ ನಿರ್ವಾಹಕರಾದ ಮಲ್ಲಿಕಾರ್ಜುನ್ ಮಾವಿನಕೆರೆ ಅವರೇ ಹಾಗೂ ಆ ಸಹ್ಯಾದ್ರಿ ಸಿಂಚನದ ಒಂದು ತಂಡದ ಸದಸ್ಯರೇ, ವಾಟ್ಸಪ್ ಅಂತಕ್ಕಂಥ ಜಾಲತಾಣವನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲರಿಗೂ ಹಬ್ಬ ಯಾವ ರೀತಿ ಆಚರಣೆ ಆಯ್ತು ಅಂತಂದ್ರೆ, ಹಿಂದೆ ಮಹಾರಾಜರೆಲ್ಲರೂ ತಾವು ವಿಜಯವನ್ನು ಜಯಿಸ್ಕೊಂಡು ಬಂದು ಯಾವ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರೋ ಅದಕ್ಕಿಂತಲೂ ಮೇಲ್ಪಟ್ಟು ಅಷ್ಟೊಂದು ಸಂತೋಷವಾಗಿದೆ ನಮ್ಗೆ. ಏಕೆಂದ್ರೆ ನಮ್ಮ ಜೊತೆಗೆ ಓದುವಂತ ವಿದ್ಯಾರ್ಥಿ ಮಿತ್ರರು, ನಮ್ಮ ಜೊತೆಗೆ ಸಾಗುವಂತ ಎಲ್ಲಾ ದೃಷ್ಟಿ ಸವಾಲಿಗರು ಎಲ್ಲರೂ ಸಹ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ತರಹದ ಕಲೆ ಯಾವ ರೀತಿ ಇತ್ತು, ಆ ಕಲೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಆ ಕಲೆಯ ಪ್ರತಿಭೆಯನ್ನು ಯಾವ ರೀತಿ ಹೊರಗ್ ತರಬೇಕು ಅನ್ನೋದು ಏನಾದ್ರೂ ಕಲಿಬೇಕು ಆಗಿತ್ತು. ಈ ಸರ್ಕಾರದವರು ಅಥವಾ ಕೆಲವೊಬ್ರು ಬೇರೆ ಬೇರೆ ಬೇಕಾಗ್ತಿದೆ, ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಮಾತಾಡಿ. ಇವಾಗ ಕೇಳಿಸ್ತಿದೆಯಲ್ಲ? ಇವಾಗ ಕೇಳಿಸ್ತಿದೆ, ಮಾತಾಡಿ. ಓಕೆ. ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಟ್ಟೋಗ ಆ ರಸಪ್ರಶ್ನೆ ಕಾರ್ಯಕ್ರಮ ಹೇಗಿತ್ತು ಅಂತಂದ್ರೆ, ಪ್ರತಿಯೊಬ್ಬರಲ್ಲೂ ಉತ್ತರವನ್ನು ನೀಡುವಂತ ಆತ್ಮವಿಶ್ವಾಸ, ಪ್ರತಿಯೊಬ್ಬರಲ್ಲೂ ಆ ನಂಬಿಕೆ, ತಾವೇನು ಅಧ್ಯಯನ ಮಾಡಿದ್ರಿ ಆ ಅಧ್ಯಯನದ ಎಲ್ಲಾ ನಂಬಿಕೆ ಕೂಡ ಅದ್ರೊಳಗಿತ್ತು. ನಾನು ಇದನ್ನ ಓದಿದ್ದೇನೆ, ಇದನ್ನ ಕೇಳ್ತಾರೆ, ಇದಕ್ಕೆ ನಾನು ಸ್ಪಷ್ಟವಾಗಿ ಉತ್ತರ ಹೇಳುತ್ತೇನೆ ಅಂತ ಆತ್ಮವಿಶ್ವಾಸವಿತ್ತು. ಆ ಆತ್ಮವಿಶ್ವಾಸ ನನ್ನಲ್ಲೂ ಕೂಡ ಹೆಚ್ಚಿಸಿದೆ. ಆಮೇಲೆ ಕವಿಯ ಬಗ್ಗೆ, ಮೆಚ್ಚಿನ ಕವಿಗಳ ಬಗ್ಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ರು. ಅದಂತೂ ತುಂಬಾ ಅದ್ಭುತವಾದದ್ದು. ಪ್ರತಿಯೊಬ್ರು, ಈಗ ನಾವು ಕನ್ನಡ ಸಾಹಿತ್ಯದಲ್ಲಿ ಸಹೃದಯರು ಅಂತೀವಿ ಆ ಒಂದು ಓದುಗನಿಗೆ. ಆ ಓದುಗನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು ಎಲ್ಲ ಇದ್ವು. ಭಾಷಣದ ವೈಖರ್ಯವನ್ನು ನೋಡಿದ್ರೆ ನಾನು ಮಾತಾಡ್ಬೋದಲ್ಲ, ಇತರರಿಗೂ ಇದೇ ತರನೇ ಅನ್ಸಿದೆ. ಈ ಒಂದು ಉಪಯುಕ್ತತೆಯನ್ನು ನಾವೆಲ್ಲರೂ ಪಡ್ಕೊಂಡಿದ್ದೀವಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಅತ್ಯಂತವಾದ ಬಲವಾದ ಆಯುಧ ಏನಾದ್ರೂ ಇದ್ರೆ ನಮ್ಮ ಹತ್ರ, ಅದು ಆತ್ಮವಿಶ್ವಾಸ ಮತ್ತು ತಾಳ್ಮೆ. ನಮ್ಮ ಸಂಪತ್ತು ಏನಾದ್ರೂ ಇತ್ತಂದ್ರೆ, ದೊಡ್ಡ ಸಂಪತ್ತು ಏನಾದ್ರೂ ಇದ್ರೆ ಅದು ಬುದ್ಧಿವಂತಿಕೆ. ನೀವೆಲ್ಲರೂ ಕೂಡ ಬುದ್ಧಿವಂತಿಕೆಯಿಂದ ಉತ್ತರ ನೀಡಿದ್ದೀರಿ. ಆಮೇಲೆ ವಿಸ್ಮಯ,
ಪ್ರಪಂಚದಲ್ಲಿ ಇರ್ತಕ್ಕಂತ ಒಂದ್ ದೊಡ್ಡ ವಿಸ್ಮಯ ಏನಂದ್ರೆ ನಗು. ಆ ನಗು ಮುಖಾಂತರ ನೀವೆಲ್ಲರೂ ಪ್ರತಿಯೊಬ್ರು ನಗ್ನಗುಂತ ಉತ್ತರವನ್ನು ನೀಡಿದಿರಿ, ತಮ್ಮ ಪ್ರತಿಭೆಯನ್ನು ತಿಳಿಸಿದ್ದೀರಿ. ಆಮೇಲೆ ಆ ಪ್ರತಿಭೆಗೆ ಅರ್ಹರಾದಂತ ಎಲ್ಲರಿಗೂ ಪ್ರಶಸ್ತಿ ಎಲ್ಲರಿಗೂ ಸಿಗುವುದಿಲ್ಲ, ಆದ್ರೆ ಪ್ರತಿಭೆ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು. ನಮಸ್ಕಾರ. ಧನ್ಯವಾದಗಳು ನಾಗರಾಜ್ ಅವರು. ತಮ್ಮ ಒಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅನುಭವ ಹೇಗಿತ್ತು, ಹಾಗೇನೆ ಯಾವ್ಯಾವ ರೀತಿ ತಮಗೆ ಅನುಭವ ಆಯ್ತು, ಹಾಗೇನೆ ಹೇಗೆ ಖುಷಿ ಆಯ್ತು ಅಂತೇಳಿ ತಮ್ಮದೇ ಆದ ಮಾತುಗಳಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತ ನಾಗರಾಜ್ರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದಿನ ಈ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬರ್ತಾ ಇರುವಂತ ವಿದ್ಯಾರ್ಥಿನಿ ಕುಮಾರಿ ಬವಿತಾ, ನಮ್ಮ ಒಂದು ಸಮೂಹದ ಅತ್ಯಂತ ರೆಗ್ಯುಲರ್ ಆಗಿನೇ ಸಕ್ರಿಯ ಸದಸ್ಯರಲ್ಲಿ ಒಬ್ಬರಾದಂತ ಕುಮಾರಿ ಬವಿತಾ BA ಅಂತಿಮ ವರ್ಷದ ವಿದ್ಯಾರ್ಥಿ, ನಂಜನಗೂಡು. ಇವರು ಈಗ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಲಿದ್ದಾರೆ. ಬವಿತಾ ಅವರೇ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಎಲ್ಲರಿಗೂ ಸಂಜೆಯ ಹಲೋ ಸರ್, ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ಹಾಗೇನೆ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್, ನಮ್ಗೆ ಈ ವರ್ಷ ಪ್ರತಿ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವವನ್ನ ಅತ್ಯುತ್ಸಾಹದಿಂದ ನಾವು ನಮ್ಮ ಶಾಲಾ ಕಾಲೇಜುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಆದ್ರೆ ಕಾರಣಾಂತರಗಳಿಂದ ಈ ವರ್ಷ ಆಗ್ಲಿಲ್ಲ. ಅದಕ್ಕೆ ಯಾವುದೇ ರೀತಿ ಬೇಸರ ಮೂಡದೇ ಇರೋ ಹಾಗೆ ಈ ಒಂದು ಸಹ್ಯಾದ್ರಿ ಸಿಂಚನ ವಾಟ್ಸಾಪ್ ಸಮೂಹದ ಮೂಲಕ ಸಾಕಷ್ಟು ಅವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ಮನೋರಂಜನೆ ಆಯ್ತು, ಹಾಗೇನೆ ಸಾಕಷ್ಟು ವಿಷಯಗಳ ಗ್ರಹಿಕೆ ಕೂಡ ಆಯ್ತು. ಅದಕ್ಕೆ ಒಂದು ಉತ್ತಮ ಅವಕಾಶ ಸೃಷ್ಟಿಸಿದಂತಹ ಸರ್ ನಿಮ್ಗೆ ಧನ್ಯವಾದಗಳು. ಹಾಗೇನೆ ಸ್ಪರ್ಧೆ ಅಂದ್ಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ, ಆದ್ರೆ ಭಾಗವಹಿಸುವಿಕೆ ಮುಖ್ಯ. ಹಾಗಾಗಿ ಅವಕಾಶ ಕೊಟ್ಟಂತಹ ತಮ್ಗೆ ಧನ್ಯವಾದಗಳು ಸರ್. ಇಷ್ಟ ಹೇಳ್ತಾ ನನ್ನ ಒಂದು ಸಣ್ಣ ಭಾಷಣ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತಮ್ಮ ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಅನಿಸಿಕೆಯನ್ನ, ಅಭಿಪ್ರಾಯವನ್ನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ದಂತ ಕುಮಾರಿ ಬವಿತಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೇನೆ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತ ಶ್ರೀಮತಿ ವಿದ್ಯಾ ಜೋಸ್ ಮೇಡಮ್ ರವರು, ಮೈ ಸ್ಕೂಲ್ ಸಂಸ್ಥಾಪಕರು, ಹಾಗೇನೆ ಇನ್ನರ್ ವೀಲ್ ಕ್ಲಬ್ ಆಫ್ ಆರ್ಕಿಡ್ಸ್ ಬೆಂಗಳೂರಿನ ಸದಸ್ಯರು ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಅವರು. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ತಮ್ಮ ಕೊಡುಗೈ ದಾನಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಮತಿ ವಿದ್ಯಾ ಮೇಡಮ್ ರವರು ಎರಡು ಮಾತಾಡ್ಬೇಕಾಗಿ ವಿನಂತಿ. ಸಂಜನಾ ಅವರೇ, ವಿದ್ಯಾ ಮೇಡಮ್ ಚೆಕ್ ಮಾಡಿ. ಅವ್ರ ಯೂಸರ್ ನೇಮ್ ಯಾವ್ದು ಕಾಣ್ತಿಲ್ಲ ವಿದ್ಯಾ ಅವರದ್ದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು ಇವಾಗ. ಮೇಡಮ್ ಮೇಡಮ್ ಇದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಪ್ರಾಯಶಃ ಇಲ್ಲ, ಬಂದಿಲ್ಲ ಅನ್ಸುತ್ತೆ ವಿದ್ಯಾ ಮೇಡಮ್. ಅವ್ರಿಗೆ ಒಂದು ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹ ಹಾಗೂ ಒಂದು ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸೋಣ. ಅವರು ಅಷ್ಟೇ ಹೇಳಿದ್ರು, ಅವರನ್ನ ಮುಖ್ಯ ಅತಿಥಿಗಳಾಗಿ ಬನ್ನಿ ಅಂತ ಕರೆದಾಗ ಇಲ್ಲ, ಇದು ನನ್ಗೆ ಈ ತರ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಬರೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಅಧ್ಯಕ್ಷರಾದ ಶ್ರೀ ರತ್ನಾ ಸುಪ್ರಿಯ ಮೇಡಮ್ ರವರನ್ನ ಕರೀರಿ, ಅವರು ಬರ್ತಾರೆ ಅಂತ ಹೇಳಿ ಅವರ ನಂಬರ್ ಅನ್ನ ಕೊಟ್ಟು ಅವರು ಎಲ್ಲಾ ರೀತಿಯ ಸಹಕಾರವನ್ನ, ಬೆಂಬಲವನ್ನ ಸದಾ ಕಳೆದ 8 ವರ್ಷಗಳಿಂದ ಅವರು ನಮ್ಗೆ ಪರಿಚಯವಿದ್ದು, ಅವಾಗ್ಲಿಂದಾನು ಇದುವರೆಗೂ ಕೂಡ ನಾನು ಯಾವಾಗ್ಲೇ ಅವ್ರನ್ನ ಏನೇ ಕೇಳಿದ್ರು ಕೂಡ ಅವರು ಸದಾ ಬೆಂಬಲವಾಗಿ ನಿಂತು ಸದಾ ಅವರು ಸಹಾಯವನ್ನ, ಬೆಂಬಲವನ್ನ, ಸಹಕಾರವನ್ನು ನೀಡ್ತಾರೆ. ಅವರಿಗೆ ಈ ಒಂದು ಸಮೂಹದ ಪರವಾಗಿ ಈ ಸಭೆಯ ಮೂಲಕ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನವೀನ್ ರವರು ಉದಯೋನ್ಮುಖ ಸ್ಯಾಂಡಲ್ವುಡ್ ನ ಉದಯೋನ್ಮುಖ ಯುವ ನಟ ಮತ್ತು ನಿರ್ದೇಶಕರು,
2-3 ಪ್ರಾಜೆಕ್ಟ್ಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇದಾಗ್ಲೇ ಚಿತ್ರಗಳು ಅವರ ರಿಲೀಸ್ ಆಗ್ಬೇಕಾಗಿತ್ತು, ಅವರ ನಟನೆಯ ನಿರ್ದೇಶನದ ಚಿತ್ರಗಳು. ಆದ್ರೆ ಒಂದು ಲಾಕ್ಡೌನ್ COVID-19 ಪೆಂಡಮಿಕ್ ನಿಂದ ಸ್ಟಾಪ್ ಆಗಿದೆ. ಈಗ ಮತ್ತೆ ಕಾರ್ಯಾರಂಭ ಆಗಿದೆ. ನವೀನ್ ಅವರು ಈ ಒಂದು ಸಭೆಗೆ ತಮ್ಮ ಒಂದು 2 ವಿಶ್ ಹಾರೈಸ್ಬೇಕು. ದಯವಿಟ್ಟು ನವೀನ್ ಅವರು, ಓವರ್ ಟು ನವೀನ್. ನವೀನ್ ಅವ್ರದ್ದು ಯೂಸರ್ ನೇಮ್ ಕಾಣ್ತಿಲ್ಲ ನವೀನ್ ಅವ್ರದ್ದು. ನವೀನ್ ಕಾವೇರಪ್ಪ ಅಂತ ಇದೆ. ಇವಾಗ ಬಂದ್ರು. ನವೀನ್ ಅವರು 1 ಸೆಕೆಂಡ್ ಅವ್ರು ಜಾಯಿನ್ ಆಗ್ತಿದ್ದಾರೆ. ನವೀನ್ ಅವರು ಅನ್ಮ್ಯೂಟ್ ಮಾಡ್ಬಿಟ್ಟು ಸ್ವಲ್ಪ ಅಡ್ರೆಸ್ ಮಾಡ್ಬೇಕು. ನವೀನ್ ಅವ್ರೆ ಹೇಳಿ 2 ಮಾತಾಡಿ ಕಾರ್ಯಕ್ರಮದ ಬಗ್ಗೆ ವಿಶ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನಗೆ ಮಲ್ಲಿಕ್ ಅವ್ರಿಗೆ ಪರಿಚಯ ಇವತ್ತು ನೆನೆದಲ್ಲ, ಸುಮಾರು ಒಂದು 5-6 ವರ್ಷದಿಂದ ಪರಿಚಯ. ಇವರು ಹಮ್ಮಿಕೊಂಡಿರುವಂತ ಕಾರ್ಯಕ್ರಮಗಳು ತುಂಬಾ ಇಂಪ್ರೆಸ್ಡ್ ಕಾರ್ಯಕ್ರಮಗಳು ನನಗೆ. ಎಸ್ಪೆಷಲಿ ಈ ಸಹ್ಯಾದ್ರಿ ಸಿಂಚನ ಸಮೂಹ ಏನು ಇತ್ತೀಚೆಗೆ ಮಾಡಿರುವಂತ ಕ್ವಿಜ್ ಕಾಂಪಿಟೇಷನ್ಸ್ ಏನಿದಾವೆ ಅದೆಲ್ಲ ತುಂಬಾ ಜ್ಞಾನ ಕೊಡುವಂತ ಸ್ಪರ್ಧೆಗಳು. ಈ ಸ್ಪರ್ಧೆಗಳು ಅಥವಾ ಈ ತರ ಆನ್ಲೈನ್ ಕ್ಲಾಸಸ್ ಅದೆಲ್ಲ ಇನ್ನು ಮುಂದುವರಿಲಿ, ತುಂಬಾ ಚೆನ್ನಾಗ್ ಆಗ್ಲಿ, ಇನ್ನು ಸಾಕಷ್ಟು ಅಂಧವಿಶ್ವಾಸಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸಿ ಆಶಿಸ್ತೇನೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ನವೀನ್ ಅವರೇ, ಥ್ಯಾಂಕ್ ಯು. ತಮ್ಮ ಮನಸ್ಪೂರ್ವಕವಾಗಿ ನಮ್ಮನ್ನೆಲ್ಲ ಹಾರೈಸಿದಂತ ಸ್ಯಾಂಡಲ್ವುಡ್ ನ ಕನ್ನಡ ಚಿತ್ರರಂಗದ ಉದ್ಯೋನ್ಮುಖ ಯುವ ನಟ ನಿರ್ದೇಶಕರು, ಆತ್ಮೀಯ ಸ್ನೇಹಿತರು ಆದಂತ ನವೀನ್ ಕಾವೇರಪ್ಪ ಅವ್ರಿಗೆ ಸಮೂಹದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇವರು ಈಗ್ಲಿಂದ ಅಲ್ಲ, ಅವ್ರು ಹೇಳ್ದಾಗೆ 6 ವರ್ಷದಿಂದ ಸದಾ ಬೆಂಬಲವಾಗಿ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಮ್ಗೆ ಸಾಥ್ ನೀಡ್ತಾ ಇದ್ದಾರೆ. ಹಾಗೇನೆ ಈ ಒಂದು ಸುರೇಶ್ ಸರ್ ಹಾಗೆ ವಿಜಯ್ ಸರ್ ಅವ್ರನ್ನ ನಮ್ಗೆ ಪರಿಚಯ ಮಾಡಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಪರಿಚಯ ಮಾಡಿಸಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು, ಹಾಗೇನೆ ಈ ಒಂದು ಪ್ರಾಯೋಜಕತ್ವಕ್ಕೆ ಎಲ್ಲ ಕೂಡ ಸಹಕಾರವನ್ನ ನವೀನ್ ಅವರ ಮೂಲಕ ಮಾಡಿದ್ರು. ನವೀನ್ ಅವರು ಸಹಕಾರ ಹೀಗೆ ಇರ್ಲಿ. ಅವರು ಕೂಡ ಒಂದು ಸಮೂಹದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದುವರೆದ ಭಾಗವಾಗಿ ಇದೀಗ ತಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದು ಘಟ್ಟ ಆಗಮಿಸಿದೆ. ಪ್ರಶಸ್ತಿಗಳು ಅಂದ್ರೆ ನಾವು 65ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಹ್ಯಾದ್ರಿ ಸಿಂಚನ ಸಮೂಹ ಮತ್ತು ಸಹ್ಯಾದ್ರಿ ಸಿಂಚನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದಂತ, ಅದು ಕೂಡ ಕನ್ನಡ ಕೇವಲ ನವೆಂಬರ್ಗೆ ಸೀಮಿತವಾಗದೆ ನಿತ್ಯೋತ್ಸವವಾಗ್ಲಿ ಅಂತೇಳಿ ನಿತ್ಯೋತ್ಸವ ಎನ್ನುವ ಒಂದು ಗುಂಪನ್ನ ಹುಟ್ಟು ಹಾಕಿ ಆ ಒಂದು ಗುಂಪಿನಲ್ಲಿ ವಾಟ್ಸಪ್ ಸಮೂಹದಲ್ಲಿ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಭಾಷಣ ಸ್ಪರ್ಧೆ, ರಸಪ್ರಶ್ನೆ ಮತ್ತು 1 ನಿಮಿಷ ಜ್ಞಾನದ ಸ್ಪರ್ಶ ಎನ್ನುವ ಒಂದು ವಿಭಿನ್ನ ಸ್ಪರ್ಧೆಯನ್ನ ದೃಷ್ಟಿ ವಿಶ್ವಾಸಿಗರಿಗೆ ಆಯೋಜಿಸಲಾಗಿತ್ತು. ಈ ಒಂದು ಸ್ಪರ್ಧೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಯಾರು ವಿಜೇತರಾಗಿರಿ ಅಂತ ತಿಳ್ಕೊಳ್ಳೋದಕ್ಕೆ ತಾವೆಲ್ಲರೂ ಕಾತರಾಗಿದ್ದೀರಿ. ಈಗ ಈ ಒಂದು ಸ್ಪರ್ಧೆಗಳ ವಿಜೇತರ ಪಟ್ಟಿಯನ್ನ, ಬಹುಮಾನದ ಯಾರು ಪಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಹಾಗೂ ಅವರ ಒಂದು ಮಾತುಗಳನ್ನ ವ್ಯಕ್ತಪಡಿಸೋದಕ್ಕೆ ನಿಮ್ಮ ಮುಂದೆ ಶ್ರೀಮತಿ ಪವಿತ್ರ ಮ್ಯಾಮ್ ರವರು ಬರ್ತಾ ಇದ್ದಾರೆ. ಓವರ್ ಟು ಪವಿತ್ರ ಮ್ಯಾಮ್. ಸಂಜನಾ ಚೆಕ್ ಮಾಡಿ ಮೇಡಮ್. ಸರ್. ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಎಲ್ರಿಗೂ ನಮಸ್ತೆ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿಗಳಿಗೆ ಅಂತ ನೀವೇನು ಸಹ್ಯಾದ್ರಿ ಸಿಂಚನ ಅಂತ ಹೇಳಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ, ಯೂಟ್ಯೂಬ್ ಚಾನೆಲ್ ಅನ್ನ, ಮತ್ತೊಂದು ಒಂದು ಇದೆಲ್ಲವನ್ನ ನೀವು ಹೊಂದಿದ್ದೀರಾ. ಇದೆಲ್ಲದಕ್ಕೂ ಕೂಡ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ, ಅಂದ್ರೆ ಈ ರೀತಿಯಾದಂತ ಕಾರ್ಯಕ್ರಮಗಳನ್ನ ಆಚರಿಸೋದಕ್ಕೆ ನಮಗೂ ಕೂಡ ಬಹಳ ಖುಷಿಯಾಗಿದೆ. ಇದೆಲ್ಲದಕ್ಕೂ ನಿಮಗೆ ಮೊದಲಿಗೆ ಇದೆಲ್ಲವನ್ನ ಅರೇಂಜ್ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳು ಇನ್ನು ಮುಂದೆ ಕೂಡ ನಡೀಲಿ ಅಂತ ಹೇಳಿ, ಈ ರೀತಿಯಾಗಿ ದೃಷ್ಟಿ ವಿಶ್ವಾಸಿಗರಿಗೆ ಅಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನ ಮಾಡುವಂತದ್ದು ಕನ್ನಡ ರಾಜ್ಯೋತ್ಸವನ್ನ ಅರ್ಥಪೂರ್ಣವಾಗಿ ಆಚರಿಸಿದಂತೆ ಆಗುತ್ತೆ ಅಂತ ಹೇಳೋದು ಕೂಡ ನಾನು ಇಷ್ಟಪಡ್ತೇನೆ. ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಿತ್ಯೋತ್ಸವವನ್ನ ವಿಜೃಂಭಣೆಯನ್ನ ಆಚರಿಸಬೇಕು ಅಂತ ಹೇಳಿ
ದೃಷ್ಟಿ ವಿಶ್ವಾಸಿಗರಿಗೆ ಅಂತ ಹೇಳಿ ಭಾಷಣ ಸ್ಪರ್ಧೆಗಳನ್ನ, ರಸಪ್ರಶ್ನೆ ಕಾರ್ಯಕ್ರಮವನ್ನ, 1 ನಿಮಿಷ ಜ್ಞಾನದ ಸ್ಪರ್ಶ ಅನ್ನುವಂತ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ, ಅದೇ ರೀತಿಯಾಗಿ ಪ್ರತಿದಿನವೂ ಕೂಡ ರಸಪ್ರಶ್ನೆಯ 10 ಪ್ರಶ್ನೆಗಳನ್ನ ಕೇಳುವಂತದ್ದು, ಈ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ಇನ್ವಾಲ್ವ್ ಆಗುವಂತೆ, ಆ ಪ್ರತಿದಿನವೂ ಕೂಡ ಯಾರೆಲ್ಲ ಸರಿಯಾದಂತ ಉತ್ತರಗಳನ್ನ ನೀಡಿರ್ತಾರೆ, ಅದರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅಂದ್ರೆ 1 ತಿಂಗಳಲ್ಲಿ ಯಾರು ಹೆಚ್ಚಿನ ಸರಿಯಾದಂತ ಉತ್ತರಗಳನ್ನ ನೀಡಿರ್ತಾರೆ ಅವರಲ್ಲಿ ಯಾರು ವಿಜೇತರಾಗಿರ್ತಾರೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಬಹುಮಾನಗಳನ್ನ ನೀಡುವಂತದ್ದು. ಈ ರೀತಿಯ ಒಳ್ಳೆಯ ಕಾರ್ಯಗಳನ್ನ ಈ ಒಂದು ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನೆಲ್ ಎಲ್ಲವೂ ಹೊಂದಿರ್ತಕ್ಕಂಥ ಸಹ್ಯಾದ್ರಿ ಸಿಂಚನ ಅನ್ನುವಂತ ಒಂದು ಗ್ರೂಪ್ ಮಾಡ್ಕೊಳ್ತಾ ಬರ್ತಾ ಇದೆ. ಇದೆಲ್ಲ ಒಂದು ಒಳ್ಳೆ ಕಾರ್ಯಗಳಿಗೆ ನಮ್ಮ ಸಪೋರ್ಟ್ ಕೂಡ ಇರುತ್ತೆ. ಹಾಗೆ ನಮ್ಮ ಅಭಿನಂದನೆಗಳು ಕೂಡ ನಿಮ್ಗೆ ನಮ್ಮ ಕಡೆಯಿಂದ ಪರ್ಸನಲಿ. ನಮ್ಮ ಕಡೆಯಿಂದ ಮುಂಬರುವಂತ ದಿನಗಳಲ್ಲೂ ಕೂಡ ಆರ್ಥಿಕವಾಗಿ ಅಥವಾ ಇನ್ಯಾವುದೇ ಜ್ಞಾನದ ವಿಚಾರವಾಗಿ, ಕ್ಲಾಸಸ್ಗಳ ವಿಚಾರವಾಗಿ ಕೂಡ ನಿಮ್ಗೆ ಯಾವುದೇ ಹೆಲ್ಪ್ ಬೇಕಾದ್ರೂ ಕೂಡ ನಾವು ಮಾಡೋದಕ್ಕೆ ರೆಡಿ ಇದೀವಿ ಅಂತ ಕೂಡ ಹೇಳ್ಬೋದು. ಇನ್ನ ಭಾಷಣದ ವಿಷಯಕ್ಕೆ ಬಂದಾಗ, ಭಾಷಣಕ್ಕೆ ನನ್ನನ್ನ ಜಡ್ಜ್ ಅಂತ ಕೂಡ ಆಯ್ಕೆ ಮಾಡಿದಂಥದ್ದು, ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಜ್ ಮಾಡಿದ್ದು ನನ್ನ ಭಾಗ್ಯ ಅಂತಾನೆ ಭಾವಿಸ್ತೀನಿ. ನಾನು ಕೂಡ ಒಬ್ಬ ಮಾತುಗಾರ್ತಿಯಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಂಥದ್ದು, ಮತ್ತೆ ಇಲ್ಲಿ ನನ್ನನ್ನ ನಿರ್ಣಯ ತಗೊಳ್ಳಿ ಅಂತ ಹೇಳಿದಂಥದ್ದು ಒಂದು ದೊಡ್ಡ ಸ್ಥಾನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಾತನಾಡಿದಂತ 11 ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿದಾಗ ನಂಗೆ ಬಹಳನೇ ಸಂತೋಷ ಆಗಿದೆ. ಎಲ್ಲೇ ಒಂದ್ ಕಡೆ ಕೂಡ ನನ್ಗೆ ಇವರು ದೃಷ್ಟಿ ವಿಶ್ವಾಸಿಗಿರುವಂತ ಎಲ್ಲೂ ಕೂಡ ಅನ್ಸಿಲ್ಲ. ಯಾಕೆಂದ್ರೆ ನಿಮ್ಮಲ್ಲಿದ್ದಂತ ಆ ಆತ್ಮವಿಶ್ವಾಸ, ಆ ರೀತಿಯಾದಂತ ಒಂದು ವಾಕ್ಚಾತುರ್ಯ, ಅದೇನೋ ಹೇಳ್ತಾರಲ್ಲ, ದೇವ್ರು ಏನಾದ್ರೂ ಒಂದ್ ಕಿತ್ಕೊಂಡ್ರೆ ಮತ್ತೊಂದನ್ನ ಚೆನ್ನಾಗಿ ಕೊಟ್ಟಿರ್ತಾನೆ ಅಂತ ಹೇಳಿ, ಆ ಮಾತು ನಿಮ್ಮೆಲ್ಲರದು ಮಾತುಗಳನ್ನ ಕೇಳುವಾಗ ನನ್ಗೆ ಸರಿ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಅಷ್ಟು ವಾಕ್ಚಾತುರ್ಯವನ್ನ ನಿಮ್ಮೆಲ್ಲರ ಮಾತುಗಳಲ್ಲಿ ನಾನು ಕೇಳ್ತಾ ಇದ್ದೆ. ಅದ್ರಲ್ಲೂ ಡಿಗ್ರಿ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳಾಗಿರುವಾಗ್ಲೇ ಇಷ್ಟೊಂದು ಉತ್ತಮವಾದಂತ ವಾಕ್ಚಾತುರ್ಯವನ್ನ ಹೊಂದಿದ್ದೀರಾ. ನಂಗೆ ಬಹಳನೇ ಖುಷಿಯಾಗಿದೆ. ಇನ್ನು ಪರ್ಸನಲ್ ಆಗಿ ಈ ಒಂದು ಕಾಂಪಿಟೇಷನ್ ಬಗ್ಗೆನೆ ಮಾತಾಡ್ಬೇಕು ಅಂತ ಅಂದಾಗ, ಕಾಂಪಿಟೇಷನ್ ಅಲ್ಲಿ ಭಾಷಣದ ಸ್ಪರ್ಧೆಯಲ್ಲಿ ಭಾಷಣದ ವಿಷಯವಾಗಿ ನನ್ನ ನೆಚ್ಚಿನ ಕವಿ ಅಂತ ಹೇಳಿ ನೀಡಿದ್ವಿ. ಇಲ್ಲಿ ಕೆಲವೊಂದು ಸಲಹೆಗಳನ್ನ ನಿಮ್ಮ ಮುಂಬರುವಂತ ದಿನಗಳಲ್ಲಿ ನಿಮ್ಮ ಭಾಷಣಗಳು ಇನ್ನೂ ಕೂಡ ಚೆನ್ನಾಗಾಗ್ಲಿ ಅನ್ನುವಂತ ಉದ್ದೇಶದಿಂದ ಒಂದಷ್ಟು ಸಲಹೆಗಳನ್ನ ಇನ್ ಜನರಲ್ ಎಲ್ಲರಿಗೂ ಕೂಡ ಕೊಡೋದಕ್ಕೆ ಇಷ್ಟಪಡ್ತೇನೆ. ಈ ಸಲಹೆಗಳನ್ನ ಹೇಳಿದ ನಂತರದಲ್ಲಿ ನೀವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಈ ಬಹುಮಾನಗಳನ್ನ ಯಾರ್ಯಾರು ಪಡ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ತಿಳಿಸ್ತೇನೆ. ಮೊದಲಿಗೆ ನೀವು ನನ್ನ ನೆಚ್ಚಿನ ಕವಿ ಅಂದಾಗ ನೀವು ಒಂದು ಪದವಿ ವಿದ್ಯಾರ್ಥಿಗಳು ಅಥವಾ ಅದಕ್ಕಿಂತಲೂ ಕೂಡ ಹೆಚ್ಚಿನ ಹಂತದಲ್ಲಿ ಇರ್ತಕ್ಕಂಥವ್ರು ಆಗಿರೋದ್ರಿಂದ ನಿಮ್ಮಿಂದ ಇನ್ನಷ್ಟು ಹೆಚ್ಚಿನ ಕಂಟೆಂಟ್ ಅನ್ನ, ಅಂದ್ರೆ ಆ ವಿಷಯಕ್ಕೆ ಸೂಕ್ತವಾಗುವಂತ ಒಂದು ವಿಚಾರವನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅಂದ್ರೆ ನಿಮ್ಮ ಮಾತುಗಾರಿಕೆ ಆಗಿರ್ಬೋದು, ವಾಕ್ಚಾತುರ್ಯ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪದ ಬಳಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿತ್ತು. ತುಂಬಾ ಕಾನ್ಫಿಡೆಂಟ್ ಆಗಿ ನೀವು ಮಾತಾಡಿದ್ದೀರಾ, ತುಂಬಾ ಸ್ಪಷ್ಟವಾಗಿ ನೀವು ಮಾತಾಡಿದ್ದೀರಾ. ಆದ್ರೆ ವಿಷಯ ಅಂತ ಬಂದಾಗ ನನಗೆ ನನ್ನ ನೆಚ್ಚಿನ ಕವಿ ಅಂದಾಗ ಕವಿಯ ಬಗ್ಗೆ, ಕವಿ ಹುಟ್ಟಿದ್ಯಾ ಊರು, ಕವಿ ಕೃತಿಗಳು ಯಾವ್ದು, ಅಥವಾ ಅವ್ರಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿಗಳು ಯಾವ್ದು, ಈ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದ ಹಾಗೆ ಇತ್ತು ನಿಮ್ಮ ಭಾಷಣಗಳು. ಬದಲಾಗಿ ಈ ಕವಿ ನಿಮ್ಗೆ ನೆಚ್ಚಿನ ಕವಿ ಆಗೋದಕ್ಕೆ ಆ ಕವಿ ಏನ್ ಮಾಡಿದ್ದಾರೆ, ಅಥವಾ ಅವ್ರು ಬರ್ದಿರ್ತಕ್ಕಂಥ ಕೆಲವೊಂದಷ್ಟು ಕೃತಿಗಳೇ ಆಗಿರ್ಬೋದು, ಸಾಲುಗಳಾಗಿರ್ಬೋದು, ಅವ್ರು ಬರ್ದಿರೋ ಕಾದಂಬರಿ, ಕಥೆ, ಅಥವಾ ಅವ್ರು ಬರ್ದಿರೋ ಕವನಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಸಾಲುಗಳನ್ನ ತಗೊಂಡಾಗ ಇವುಗಳು ನಿಮ್ಮನ್ನ ಯಾವ ರೀತಿಯಾಗಿ ಇನ್ಸ್ಪೈರ್ ಮಾಡಿದೆ, ನಿಮಗೆ ಯಾವ ರೀತಿಯಾಗಿ ಇದು ಆದರ್ಶವಾಗಿ ಕಂಡಿದೆ, ಅಥವಾ ಇದರಿಂದ ನೀವು ಏನನ್ನ ಕಲ್ತಿದ್ದೀರಾ, ಈ ಯಾವುದರಿಂದ ನಿಮ್ಗೆ ಇವರು ನಿಮ್ಮ ನೆಚ್ಚಿನ ಕವಿ ಆದ್ರು ಅನ್ನುವಂತ ಆ ಅಂಶದ ಮೇಲೆ ನೀವು ಹೆಚ್ಚಿನ ಗಮನ ಕೊಟ್ಟಿದ್ರೆ ಇನ್ನಷ್ಟು ಒಂದು ವಿಷಯಕ್ಕೆ ಪೂರಕವಾದಂತ ಮಾಹಿತಿಯನ್ನ ನೀವು ನೀಡಿದಾಗ ಆಗ್ತಿತ್ತು ಅಂತ ಹೇಳಿ ನನ್ನ ಭಾವನೆ. ಇದು ಒಂದು ನೆಗೆಟಿವ್ ಅಂತ ಹೇಳ್ಬೋದು. ಇದೊಂದನ್ನ, ಅಂದ್ರೆ ಕಂಟೆಂಟ್ ಅನ್ನ ವಿಷಯಕ್ಕೆ ಪೂರಕವಾಗುವಂತೆ, ಅಂದ್ರೆ ವಿಚಾರವನ್ನ ಇದು ಸ್ಕೂಲ್ ಮಕ್ಕಳಿಗೆ ಕೊಟ್ಟಾಗ ನೀವು ಮಾತನಾಡಿದಂತ ವಿಷಯವನ್ನ ಮಾತನಾಡಿದ್ರೆ ನಂಗೆ ಬಹಳನೇ ಖುಷಿ ಆಗ್ತಿತ್ತು. ಯಾಕೆಂದ್ರೆ ಸ್ಕೂಲ್ ಮಕ್ಕಳಿಗೆ ಹೆಚ್ಚಿನ ಈ ಒಂದು ಜ್ಞಾನ ಅನ್ನುವಂಥದ್ದು ಅಷ್ಟಾಗಿ ಇರೋದಿಲ್ಲ. ಆದ್ರೆ ನಿಮ್ಗೆ ಒಂದು ಪದವಿ ವಿದ್ಯಾರ್ಥಿಗಳು ಅಥವಾ ಅದಕ್ಕಿಂತ ದೊಡ್ಡರವ್ರಿಗೆ ಈ ರೀತಿಯಾದಂತ ಒಂದು ವಿಷಯವನ್ನ ಕೊಟ್ಟಿದ್ದಾಗ ನೀವು ಇನ್ನಷ್ಟು ಹೆಚ್ಚಿನ ಒಂದು ಕಂಟೆಂಟ್ ಅನ್ನ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಒಂದು ಹೈಯರ್ ಲೆವೆಲ್ ನಲ್ಲಿ ನಿಮ್ಮ ಥಾಟ್ಸ್ ಇರ್ಬೇಕಾಗಿತ್ತೇನೋ ಇನ್ನೊಂದಷ್ಟು. ಸೊ ವಿಚಾರಕ್ಕೆ ಸೂಕ್ತವಾಗಿ ಅಂದಾಗ ನನ್ನ ನೆಚ್ಚಿನ ಕವಿಯ ಬಗೆಗೆ ನೀವು ಮಾತನಾಡುವಾಗ ನಿಮಗೆ ಯಾಕೆ ನೆಚ್ಚಿನವ್ರು ಆದ್ರು ಅನ್ನುವಂಥದ್ದು, ಅವರಲ್ಲಿರ್ತಕ್ಕಂಥ ಆದರ್ಶಗಳು, ಅವ್ರು ಪಟ್ಟಿರ್ತಕ್ಕಂಥ ಅವರ ಜೀವನ ಶೈಲಿ, ಅದು ಯಾವ ರೀತಿ ನಿಮ್ಮನ್ನ ಇನ್ಸ್ಪೈರ್ ಮಾಡ್ತು ಅನ್ನೋದ್ರ ಕಡೆ ನೀವು ಹೆಚ್ಚಿನ ವಿಚಾರವನ್ನ ಹಂಚ್ಕೊಂಡಿದ್ರೆ ಚೆನ್ನಾಗಿತ್ತು. ಮುಂಬರುವಂತ ದಿನಗಳಲ್ಲಿ ಒಂದಷ್ಟು ಕಂಟೆಂಟ್ ಅನ್ನ ಇನ್ನಷ್ಟು ಪೂರಕವಾಗಿ, ಇನ್ನೊಂದಷ್ಟು ಮೆಚ್ಯೂರ್ಡ್ ಲೆವೆಲ್ ನಲ್ಲಿ ಕಂಟೆಂಟ್ ಅನ್ನ ನೀಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನ ನಿಮ್ಮೊಟ್ಟಿಗೆ ಮಾಡ್ತಾ ಇದ್ದೇನೆ. ಮತ್ತೆ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ, ಬಹಳ ಸೊಗಸಾಗಿ ಮಾತಾಡಿದ್ದೀರಾ. ನಂಗಂತೂ ಬಹಳನೇ ನಿರ್ಣಯವನ್ನ ನೀಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟ ಕೂಡ ಆಗಿರೋದುಂಟು. ಅದೇ ಕಂಟೆಂಟ್ ಕಡೆ ಒಂದಷ್ಟು ಗಮನವನ್ನ ಕೊಡಿ. ಇನ್ನ ಕೆಲವರು ಮಾತನಾಡುವಾಗ ಒಂದಷ್ಟು ನಿಮ್ಮ ಉಚ್ಚಾರಣೆ ಬಗ್ಗೆ ಕೂಡ ನೀವು ಗಮನವನ್ನ ಕೊಡ್ಬೇಕಾಗತ್ತೆ. ಆಕಾರ ಹೇಳುವಂತ ಸಂದರ್ಭದಲ್ಲಿ ಅಥವಾ ಶುಭಾಶಯ ಅನ್ನುವಂತ ಸಂದರ್ಭದಲ್ಲಿ ಶುಭಾಶಯ ಅಂತ ಹೇಳುವಂತದ್ದು
ಈ ರೀತಿ ಉಚ್ಚಾರಣೆ ಕಡೆ ಒಂದಷ್ಟು ಮಹತ್ವವನ್ನು ಕೊಡ್ಬೇಕಾಗತ್ತೆ. ಮತ್ತೆ ಸಮಯ ನಿರ್ವಹಣೆ ಕೂಡ ಹೆಚ್ಚಿನ ಮಹತ್ವವನ್ನು ನೀವೆಲ್ಲರೂ ನೀಡ್ಬೇಕಾಗತ್ತೆ. 6 ನಿಮಿಷಕ್ಕೆ ಕೊಟ್ಟಾಗ ಎಕ್ಸಾಕ್ಟ್ 6 ನಿಮಿಷಕ್ಕೆ ಮಾತನಾಡಿರುವಂತ ಅಭ್ಯರ್ಥಿ ಒಬ್ರು ಕೂಡ ಇಲ್ಲ. 5 ನಿಮಿಷ 58, 6 ನಿಮಿಷ 5 ಸೆಕೆಂಡ್ಸ್ಗಳಿಗೆ ಮಾತಾಡಿರೋದು ಕೂಡ ಬಹಳ ಸೂಕ್ತ ಅಂತ ಹೇಳ್ಬೋದು. ಆದ್ರೆ ಎಷ್ಟೋ ಮಂದಿ 4.25 ನಿಮಿಷ, 5 ನಿಮಿಷ, 5 ನಿಮಿಷದ 10 ಸೆಕೆಂಡ್, ಕೆಲವರಂತೂ 10 ನಿಮಿಷ ಸಮಯವನ್ನ ತಗೊಂಡಿದ್ದೀರಾ. ಈ ರೀತಿ ಸಮಯವನ್ನ ತಗೊಳ್ಳುವಂತದ್ದು ನೀವು ಏನು ಈ ಸ್ಪರ್ಧೆಯನ್ನ ಅಷ್ಟು ಸೀರಿಯಸ್ ಆಗಿ ತಗೊಂತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣುತ್ತೆ. ಸ್ಪರ್ಧೆ ಅಂದಾಗ ಅದಕ್ಕೆ ಆದಂತ ನಿಯಮಾವಳಿಗಳಿರುತ್ತೆ, ಅದನ್ನ ನೀವು ಪಾಲಿಸಲೇಬೇಕಾಗುತ್ತೆ. 6 ನಿಮಿಷ ಅಂದಾಗ 6 ನಿಮಿಷ ಬೇಡ, 6 ನಿಮಿಷ 10-20 ಸೆಕೆಂಡ್ ಆಗ್ಬೋದು, ಅಥವಾ ಒಂದ್ 5-10 ಸೆಕೆಂಡ್ ಕಡಿಮೆ ಆಗ್ಬೋದು. ಈ ರೀತಿ ಸಮಯಕ್ಕೆ ಕೂಡ ನೀವು ಹೆಚ್ಚಿನ ಒತ್ತನ್ನ ಕೊಟ್ಟು ಮಾತನಾಡ್ಬೇಕಾಗುತ್ತೆ. ಇದನ್ನ ಕೂಡ ನೀವು ಮುಂಬರುವಂತ ದಿನಗಳಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಮಯ, ಭಾಷೆಯ ಬಳಕೆ ಇಲ್ಲಿ ನಿತ್ಯೋತ್ಸವ ಮತ್ತೆ ಕನ್ನಡ ರಾಜ್ಯೋತ್ಸವದ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರಿಂದ ಈ ಸಂದರ್ಭದಲ್ಲಿ ನೀವು ಮಾತನಾಡುವಾಗ, ಭಾಷಣ ಮಾಡುವಾಗ ಆದಷ್ಟು ಹೆಚ್ಚಿನ ಕನ್ನಡ ಪದಗಳನ್ನೇ ಬಳಸಬೇಕಾಗತ್ತೆ. ಈ ಎಲ್ಲದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇನ್ನ ಮುಂಬರುವಂತ ದಿನಗಳಲ್ಲಿ ಮಾತನಾಡ್ಬೇಕಾಗತ್ತೆ. ಹೆಚ್ಚಿನದಾಗಿ ನಿಮ್ಮ ಉಚ್ಚಾರಣೆ ಮತ್ತೆ ನಿಮ್ಮ ಭಾಷೆಯ ಬಳಕೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಮತ್ತೆ ಸಮಯವನ್ನ ಯಾವ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥದ್ದು, ಮತ್ತು ನಿಮ್ಮ ಕಂಟೆಂಟ್ ನ ಕಡೆ ಮುಂಬರುವಂತ ದಿನಗಳಲ್ಲಿ ಹೆಚ್ಚಿನ ಒಂದು ಗಮನವನ್ನ ನೀಡಿ. ಇನ್ನ ಕಡೆಯದಾಗಿ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಪ್ರಾರಂಭವನ್ನ ಮಾಡಿದ್ದೀರಾ, ಆದ್ರೆ ಕೊನೆ ಮಾಡುವಾಗ, ಮುಕ್ತಾಯವನ್ನ ಮಾಡುವಾಗ ನನ್ನ ನೆಚ್ಚಿನ ಕವಿ ಅಂದಾಗ ನೀವು ಕವಿಯ ಬಗ್ಗೆ ಹೇಳ್ತಾನೋ, ಅಥವಾ ನಿಮ್ಗೆ ಯಾಕೆ ನೆಚ್ಚಿನವರಾದ್ರು ಅಂತಾನೋ, ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು, ಈ ರೀತಿಯ ಒಂದು 10-15 ಸೆಕೆಂಡ್ ಅಥವಾ 20 ಸೆಕೆಂಡ್ಗಳ ಕಾಲ ಈ ವಿಚಾರವನ್ನ ಹೇಳಿ ನೀವು ಮುಗಿಸಿದ್ರೆ ಚೆನ್ನಾಗಿತ್ತು. ಆದ್ರೆ ಎಲ್ಲರೂ ಕೂಡ ಕೆಲವೊಬ್ರಂತೂ ತುಂಬಾ ಏನೋ ಅರ್ಜೆಂಟ್ ನಲ್ಲಿ ನಿಮ್ದೇ ಆದಂತ ಒಂದು ಪರ್ಸನಲ್ ಕೆಲಸಗಳನ್ನ ಇಟ್ಕೊಂಡು ಸಡನ್ ಆಗಿ ಹಂಗೆ ಎಂಡ್ ಮಾಡಿದೀರಾ. ಇನ್ನ ಕೆಲವರು ಯಾವ ರೀತಿ ಎಂಡ್ ಮಾಡ್ಬೇಕು ಅನ್ನೋದನ್ನ ಮುಂಚೆ ಪ್ರಿಪೇರ್ ಆಗದೆ ಮಾತನಾಡ್ತಾ ಕಡೆದಾಗಿ ಇನ್ನೇನು ಕಾಣಿಸಿಲ್ಲ ಅನ್ನೋ ರೀತಿಯಲ್ಲಿ ಥ್ಯಾಂಕ್ ಯು ಅಂತ ಹೇಳುವಂಥದ್ದು, ಅಥವಾ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಅಂತ ಹೇಳುವಂಥದ್ದು, ಈ ರೀತಿ ಮಾಡಿದೀರಾ. ಆದ್ರೆ ಇನ್ನಷ್ಟು ಹೆಚ್ಚಿನದಾಗಿ ನಿಮ್ಮ ಕನ್ಕ್ಲೂಷನ್ ಯಾವ ರೀತಿ ಇರ್ಬೇಕು ಅನ್ನೋದ್ರ ಕಡೆ ಗಮನ ಕೊಟ್ರೆ ನಿಮ್ಮ ಒಂದು ಭಾಷಣ ಅಥವಾ ಮಾತುಗಾರಿಕೆ ಏನಿರುತ್ತೆ ಅದು ಇನ್ನಷ್ಟು ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಮುಂಬರುವಂತ ದಿನಗಳಲ್ಲಿ ಈ ಏರಿಯಾಸ್ ಕಡೆ ನೀವು ಒಂದಷ್ಟು ಗಮನ ಕೊಟ್ಟು ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಸ್ಪೀಚ್ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಭಾಷಣಕ್ಕೆ ಇನ್ನಷ್ಟು ಬೆಲೆ ಮತ್ತು ಮೌಲ್ಯ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸಮಯದ ಅಭಾವ ಇದ್ದಿದ್ರಿಂದ ನಾನು ಇಷ್ಟು ವೇಗವಾಗಿ ಇಷ್ಟು ಅರ್ಜೆಂಟ್ ನಲ್ಲಿ ಈ ವಿಷಯಗಳನ್ನ ಹೇಳ್ಬೇಕಾಗಿ ಬಂತು. ಈಗ ಹೇಳ್ಬೋದಾ ಸರ್ ಮಲ್ಲಿಕಾರ್ಜುನ್ ಅವರೇ? ಈಗ ಹೇಳ್ಬೋದಾ? ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೋದಾ? ಓಕೆ. ಹಾ ಸರ್. ಸಂಜನಾ ಹೇಳಿ. ಇದು ಒಂದು ಸ್ಪರ್ಧೆದು 3 ಜನದ ವಿಜೇತರು ಅನೌನ್ಸ್ ಮಾಡಿದ್ಮೇಲೆ ಆ ಕ್ಲಾಪ್ಸ್ ಲಾಂಗ್ ಇದೆಯಲ್ಲ, ಅದು ಸೆಕೆಂಡ್ ಟೈಮ್ ತೋರಿಸ್ತಾರಲ್ಲ, ಇನ್ನೊಂದು ಇದೆಯಲ್ಲ, ಅದನ್ನ ಪ್ಲೇ ಮಾಡಿ. ಓಕೆ ಸರಿ. ಓಕೆ ಮೇಡಮ್, ಸ್ಟಾರ್ಟ್ ಮಾಡಿ. 1 ಸೆಕೆಂಡ್ ಇರಿ. ಓಕೆ, 1 ಸೆಕೆಂಡ್ ಇರಿ. 1 ಸೆಕೆಂಡ್ ಮೇಡಮ್. ಶುರು ಮಾಡಿ. ಸ್ಟಾರ್ಟ್ ಮಾಡಿ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲ ಸ್ಥಾನವನ್ನ ಸುಜಾತ BC ಅವರು ಪಡ್ಕೊಂಡಿದ್ದಾರೆ, 2ನೇ ಸ್ಥಾನವನ್ನ ಬಸಮ್ಮ ಮಠದವರು, ಹಾಗೂ 3ನೇ ಸ್ಥಾನವನ್ನ ಹೇಮಂತ್ HM ಅವರು ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಪ್ಲೇ ಆಗಿ ನಿಂತೋಯ್ತು ನೋಡಿ, ಮತ್ತೆ ಪ್ಲೇ ಮಾಡಿ. ಅದು ಓಕೆ, ಕಂಟಿನ್ಯೂ ಮಾಡಿ. 1 ನಿಮಿಷ ಜ್ಞಾನದ ಸ್ಪರ್ಶ ಅನ್ನುವಂತ ಕಾರ್ಯಕ್ರಮದಲ್ಲಿ ಪ್ರಿಯಾ ಅವರು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ಉದಯ್ ಕುಮಾರ್ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ದೇವೇಂದ್ರ ಅವರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಭಾಷಣ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನ ಸುಜಾತ BC ಅವರು ಪಡ್ಕೊಂಡಿದ್ದಾರೆ, 2ನೇ ಸ್ಥಾನವನ್ನ ನಾಗರಾಜು ಅವರು ಪಡ್ಕೊಂಡಿದ್ದಾರೆ, 3ನೇ ಸ್ಥಾನವನ್ನ ಸೌಮ್ಯ ಅವರು ಪಡ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರಶಸ್ತಿಗಾಗಿ ಅಭಿನಂದನೆಗಳು. ಇನ್ನ ಪ್ರತಿದಿನವೂ ಕೂಡ ನಾವು ಕೇಳುವಂತ 10 ರಸಪ್ರಶ್ನೆಯ ಒಂದು ಕಾರ್ಯಕ್ರಮದಲ್ಲಿ ಕೇಳುವಂತ 10 ಪ್ರಶ್ನೆಗಳಿಗೆ ಯಾರೆಲ್ಲ ಉತ್ತರಗಳನ್ನ ಹೆಚ್ಚಿನದಾಗಿ ನೀಡಿರ್ತೀರಾ ಅದರಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಅಕ್ಟೋಬರ್ ತಿಂಗಳ ಪ್ರತಿದಿನದ ರಸಪ್ರಶ್ನೆ ಕಾರ್ಯಕ್ರಮದ ಅಡಿಯಲ್ಲಿ
ಬಹುಮಾನವನ್ನ ಪಡೆದಿರ್ತಕ್ಕಂಥವ್ರು. ಮೊದಲ ಸ್ಥಾನವನ್ನ ಬಸಮ್ಮ ಮಠದವರು ಪಡ್ಕೊಂಡಿದ್ದಾರೆ, 2ನೇ ಸ್ಥಾನವನ್ನ ಸೌಮ್ಯ ಅವರು ಪಡ್ಕೊಂಡಿದ್ದಾರೆ, ಹಾಗೂ 3ನೇ ಸ್ಥಾನವನ್ನ ಸಂತೋಷ್ ಅವರು ಪಡ್ಕೊಂಡಿದ್ದಾರೆ. ಬಹುಮಾನವನ್ನು ಪಡೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇಂಥ ಕಾರ್ಯಕ್ರಮಗಳು ಇನ್ನೂ ಕೂಡ ಹೆಚ್ಚಿನದಾಗ್ಲಿ. ನೀವೆಲ್ಲರೂ ಕೂಡ ಇಷ್ಟೇ ಕಾನ್ಫಿಡೆಂಟ್ ಆಗಿ, ಯಾರೋ ಈಗಷ್ಟೇ ಮಾತಾಡ್ತಾ ಹೇಳ್ತಾ ಇದ್ರಿ, ಕಾನ್ಫಿಡೆನ್ಸ್ ಅನ್ನುವಂಥದ್ದು ಒಂದು ಬಹುಮುಖ್ಯ ಅಂಶ ಆಗುತ್ತೆ. ನಿಮ್ಮೆಲ್ಲರಲ್ಲೂ ಅಷ್ಟು ಕಾನ್ಫಿಡೆನ್ಸ್ ಅನ್ನು ನಾವು ಕಾಣ್ತಾ ಇದ್ದೇವೆ. ನಮಗೂ ಬಹಳ ಖುಷಿ ಆಗುತ್ತೆ. ಮುಂಬರುವಂತ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ನಮ್ಮ ಕಡೆಯಿಂದ ಯಾವುದೇ ನೆರವು ಆಗ್ಬೇಕಂದ್ರೂ ಕೂಡ ತಿಳಿಸಿ, ಮಾಡೋದಕ್ಕೆ ಯಾವಾಗ್ಲೂ ಕೂಡ ತಯಾರಿರ್ತೇವೆ. ನಿಮ್ಮ ಮಾತುಗಳನ್ನ ಕೇಳಿ ನಂಗೂ ಕೂಡ ಬಹಳ ಸಂತೋಷ ಆಗಿದೆ. ಇಂಥ ಒಂದು ಅವಕಾಶವನ್ನ ನನಗೆ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಹಾಗೂ ಅತಿಥಿಗಳಾಗಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿ, ಹಾಗೇನೆ ಎಲ್ಲ ಬಹುಮಾನ ವಿಜೇತರ ಒಂದು ಹೆಸರುಗಳನ್ನ ಈ ಒಂದು ಸ್ಪರ್ಧಾರ್ಥಿಗಳ ಕುತೂಹಲಕ್ಕೆ ತೆರೆ ಎಳೆದಂತ ಪವಿತ್ರ ಮೇಡಮ್ ರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಮೇಡಮ್ ರವರು ಹೇಳಿದಂತ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಾವೆಲ್ಲರೂ ಗ್ರಹಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಭಾಷಣ ಸ್ಪರ್ಧೆ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಮುಂದಿನ ನಿಮ್ಮ ಜೀವನಕ್ಕೆ ಅಥವಾ ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಕೂಡ ಅದು ತುಂಬಾ ಉಪಯುಕ್ತವಾಗುತ್ತೆ ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಹಾರೈಸ್ತಾ ಕಾರ್ಯಕ್ರಮವನ್ನ ಮುಂದುವರೆದ ಒಂದು ಮುಖ್ಯ ಘಟ್ಟಕ್ಕೆ, ಕೊನೆಯ ಘಟ್ಟಕ್ಕೆ ಬರ್ತಾ ಇದೀವಿ. ಅದಕ್ಕಿಂತ ಮುಖ್ಯ ಘಟ್ಟ, ಕೊನೆಯ ಘಟ್ಟ ಅದು ಏನಂದ್ರೆ ಅಧ್ಯಕ್ಷರ ಭಾಷಣ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಒಂದು ಕನ್ನಡ ರಾಜ್ಯೋತ್ಸವದ ಬಹುಮಾನ ವಿತರಣಾ ಹಾಗೂ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಶ್ರೀ ಜಿ ಪರಮೇಶ್ವರಪ್ಪ ಸರ್ ಅವರು ಕಳೆದ 34 ವರ್ಷಗಳಿಂದ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ದಾರೆ. ಹಾಗೂ ನಾನು ಇವರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಆಗ್ತಿದೆ. 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ವರ್ಗು ನನ್ನನ್ನ ಒಬ್ಬ ಶಿಷ್ಯನ ರೀತಿ ಅಲ್ಲರನೆ, ಸ್ಟೂಡೆಂಟ್ ರೀತಿ ಅಲ್ಲರನೆ, ಅವರು ತಮ್ಮ ಮಗನ ರೀತಿ ಅವರು ನನ್ನನ್ನ ಬೆಳೆಸಿ ಟ್ರೀಟ್ ಮಾಡಿ ಅವರು ಇದುವರೆಗೂ ನಾನೇನ್ ಇವತ್ತೆಲ್ಲ ಮಾಡ್ತಾ ಇದೀನಿ, ಈ ಒಂದು ನೈತಿಕ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದೀನಿ ಅಂದ್ರೆ ಅದರಲ್ಲಿ ಕಾರಣೀಭೂತರಾಗಿ ಅದ್ರ ಮುಖ್ಯ ಕಾರಣ ನಮ್ಮ ಪೂಜ್ಯ ಗುರುಗಳಾದ ಪರಮೇಶ್ವರಪ್ಪ ಸರ್ ಕೂಡ ಒಬ್ರು. ಹಾಗೇನೆ ಈಗ ತಮ್ಮ ಅಧ್ಯಕ್ಷೀಯ ಭಾಷಣವನ್ನ, ಅಧ್ಯಕ್ಷೀಯ ನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ನನ್ನ ಪೂಜ್ಯ ಗುರುಗಳಾದ ಪರಮೇಶ್ವರಪ್ಪ ಸರ್ ಅಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದೀನಿ. ಓವರ್ ಟು ಪರಮೇಶ್ವರಪ್ಪ ಸರ್. ಹಲೋ ಸರ್, ಕೇಳಿಸ್ತಿದೆ, ಮಾತಾಡಿ. ಹಲೋ ಸರ್, ಕೇಳಿಸ್ತಾ ಇದೆ. ಹಾ ಸರ್, ಕೇಳಿಸ್ತಾ ಇದೆ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಮನಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸ್ತಾ, ಇವತ್ತಿನ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ದೃಷ್ಟಿ ವಿಶ್ವಾಸಿಗಳಿಗೆ, ಶ್ರದ್ಧಾಳುಗಳಿಗೆ, ಈ ಒಂದು ಸಹ್ಯಾದ್ರಿ ಸಿಂಚನ ಚಾರಿಟಬಲ್ ಟ್ರಸ್ಟ್ ನ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕ ಶುಭಾಶಯಗಳನ್ನ ಹಾಗೂ ಪ್ರಣಾಮಗಳನ್ನ ಸಮರ್ಪಿಸ್ತಾ, ಇವತ್ತು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಮುನ್ನ ಏನು ಕನ್ನಡವನ್ನ ಬೆಳೆಸ್ಬೇಕು, ಕನ್ನಡಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು, ಮಾತೃಭಾಷೆಯನ್ನ ನಾವು ಬೆಳೆಸಿ ಅದ್ರ ಮುಖೇನನೆ ನಾವು ನಮ್ಮ ಜೀವನದ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕೆಲವೊಂದು ದೃಷ್ಟಿ ವಿಶ್ವಾಸಿಗಳಿಗೆ ಕಾರ್ಯಕ್ರಮಗಳನ್ನ, ಸ್ಪರ್ಧೆಗಳನ್ನ ಆಯೋಜಿಸಿಕೊಂಡು ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡುವುದರ ಮುಖಾಂತರ ಈ ಒಂದು ಕನ್ನಡ ರಾಜ್ಯೋತ್ಸವದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಈ ಸಹ್ಯಾದ್ರಿ ಸಿಂಚನ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮಗದೊಮ್ಮೆ ಈ ಕರ್ನಾಟಕ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ನಾವಿಲ್ಲಿ ಕನ್ನಡ ರಾಜ್ಯೋತ್ಸವ ಆದ್ರೆ ನಮಗೆ ನೆನಪಾಗ್ತಕ್ಕಂಥದ್ದು ಕವಿಯ ನುಡಿಮುತ್ತುಗಳು. ಅದರಲ್ಲಿ ನರಕಕ್ಕಿಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಮೂಗ್ನಲ್ಲಿ ಕನ್ನಡ ಮಾತಾಡಬಲ್ಲೆ ಅಂತಕ್ಕಂತಹ ಜಿ ಪಿ ರಾಜರತ್ನಂರವರ ಕನ್ನಡಾಭಿಮಾನದ
ಒಂದು ಸಂದೇಶವನ್ನ ಸ್ಮರಿಸ್ತಾ ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದೀವಿ. ಕನ್ನಡದ ರಾಜ್ಯೋತ್ಸವನ ಆಚರಿಸ್ಬೇಕಾದ್ರೆ ಅದು ಕನ್ನಡದ ಹಬ್ಬ ಅಂತೇಳಿ ನಾವು ಅಂದ್ಕೊಳ್ತೇವೆ. ಕನ್ನಡದ ಹಬ್ಬ ಯಾಕಾಯ್ತು? ಕನ್ನಡ ಹಬ್ಬ ಆಚರಿಸ್ಬೇಕಾದ್ರೆ ಯಾರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಥವಾ ಶ್ರಮ ಪಟ್ಟಿದ್ದಾರೆ, ಅದು ಕನ್ನಡ ಹಬ್ಬವನ್ನು ಯಾಕೆ ಆಚರಿಸೋದಕ್ಕೆ ಇದು ಬೆಳಕಿಗೆ ಬಂತು ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸಿದ್ದೆ. ಆದ್ರೆ ನಮ್ಮ ಕರ್ನಾಟಕ ಹಲವು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಆ ಹರಿದು ಹಂಚಿ ಹೋಗಿದ್ದಂತಹ ಕರ್ನಾಟಕವನ್ನು ಏಕೀಕರಣ ಆಗಿದ್ದು 1953ರಲ್ಲಿ. 1953ರಲ್ಲಿ ಏಕೀಕರಣ ಆದ್ರೂ 1956ರಲ್ಲಿ ಪೂರ್ಣಗೊಳ್ಳುತ್ತೆ. ಕಾರಣ ಇನ್ನು ಹೈದರಾಬಾದ್, ಕೊಡಗು ಮತ್ತು ಮುಂಬೈ ಪ್ರಾಂತ್ಯಗಳು ಸಂಪೂರ್ಣವಾಗಿ ಈ ಒಂದು ಕರ್ನಾಟಕಕ್ಕೆ ಏಕೀಕರಣವಾದಾಗ ಮಾತ್ರ ಅದು ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ನಾಮಕರಣಗೊಳ್ಳುತ್ತೆ. ಇದಕ್ಕೆ ಇಂದು ನಿನ್ನೆ ಪ್ರಾರಂಭ ಆದಂತಹದ್ದಲ್ಲ, ಇದಕ್ಕೆ ಹಲವಾರು ವರ್ಷಗಳ ಇತಿಹಾಸವೇ ಇದೆ. 1890ರಲ್ಲಿ ನಮ್ಮ ರಾಹಾ ದೇಶಪಾಂಡೆ ಅವರು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪಿಸಿಕೊಂಡು ಆ ಮುಖೇನ ಕನ್ನಡದ ಕ್ರಾಂತಿಯನ್ನ ಪ್ರಾರಂಭ ಮಾಡ್ತಾರೆ. ಕನ್ನಡಕ್ಕಾಗಿ ಕನ್ನಡದ ಮನಸ್ಸುಗಳನ್ನ ಒಗ್ಗೂಡಿಸುವುದಕ್ಕೆ ಶ್ರಮ ಪಡ್ತಾರೆ. ಆ ಒಂದು ಸದುದ್ದೇಶವನ್ನ ಇಟ್ಕೊಂಡು ಪ್ರಾರಂಭ ಮಾಡಿದಂತಹ ಕನ್ನಡ ವಿದ್ಯಾವರ್ಧಕ ಸಂಘದಿಂದ ಆ ಹೋರಾಟಗಳು ಪ್ರಾರಂಭವಾಗಿ 1915ರಲ್ಲಿ ಇದಕ್ಕೊಂದು ಸಹಕಾರವನ್ನು ಕೊಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಯಾರು ಅಂತ ಹೇಳಿದ್ರೆ ಅಂದಿನ ದಿವಾನರಾಗಿದ್ದಂತಹ ಮೈಸೂರು ರಾಜ್ಯದ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಹಕಾರದಿಂದ 1915ರಲ್ಲಿ ಇದಕ್ಕೆ ಒಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತಕ್ಕಂತಹ ಒಂದು ಸಾಹಿತ್ಯ ಪರಿಷತ್ ಪ್ರಾರಂಭ ಆಗುತ್ತೆ 1915ರಲ್ಲಿ. ಈ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆದ್ಮೇಲೆ ಈ ಪರಿಷತ್ತಿನ ಮುಖೇನ ಹಲವು ಕೃತಿಗಳನ್ನ, ಲೇಖನಗಳನ್ನ, ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಕನ್ನಡದ ಮನಸ್ಸುಗಳನ್ನೆಲ್ಲ ಒಗ್ಗೂಡಿಸಿ ಅದನ್ನ ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿದಾಗ ಆ ಕೆಲವೊಂದು ವಿಚಾರಗಳು ಮುಂದಿಟ್ಕೊಂಡು ಮೈಸೂರು ರಾಜ್ಯ ಅಂತಕ್ಕಂಥದ್ದು ಸಮರ್ಪಕವಾದಂತಹ ಒಂದು ಹೆಸರಲ್ಲ ಅಂತ ಹೇಳಿ ಒಪ್ಪದೆ ಅದನ್ನ ವಿಶಾಲ ಕರ್ನಾಟಕ ಅಂತಕ್ಕಂತಹ ಒಂದು ವಿಶಾಲವಾದಂತಹ ಭಾವನೆ ಇಟ್ಕೊಂಡು ಅದನ್ನ ನವೆಂಬರ್ 1, 1973ರಲ್ಲಿ ನಮ್ಮ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನ ಕರ್ನಾಟಕ ರಾಜ್ಯವನ್ನಾಗಿ ನಾಮಕರಣ ಮಾಡ್ತಾರೆ. ಅಂದಿನಿಂದ ಈ ಒಂದು ನವೆಂಬರ್ 1 ಅದನ್ನ ಕನ್ನಡ ರಾಜ್ಯೋತ್ಸವ ಅಂತಕ್ಕಂತಹ ಹಬ್ಬವನ್ನು ಆಚರಿಸೋದಕ್ಕೆ ಇದು ಹಿನ್ನೆಲೆ ಅಂತಕ್ಕಂತಹ ವಿಚಾರವನ್ನ ನಿಮ್ ಮುಂದಿಡ್ತಾ, ಕೇವಲ ಕನ್ನಡ ರಾಜ್ಯೋತ್ಸವವನ್ನ ನಾವು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಿ ನಂತರ ಅದನ್ನ ನಾವು ಬಿಟ್ರೆ ಅದಕ್ಕೆ ಒಂದು ಅರ್ಥ ಕೊಡೋದಿಲ್ಲ. ಅದಕ್ಕೆ ಒಂದು ಅರ್ಥ ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಸದಾ ಅಳವಡಿಸ್ಕೊಳ್ಬೇಕು, ಅದನ್ನ ನಮ್ಮ ಮೈಗೂಡಿಸ್ಕೊಳ್ಬೇಕು. ನಿತ್ಯ ಜೀವನದಲ್ಲಿ ನಾವು ಮೌಲ್ಯಗಳನ್ನ ಹೇಗೆ ಆಧಾರವಾಗಿಟ್ಕೊಂಡು ಆ ಮೌಲ್ಯಗಳ ಆಧಾರದ ಮೇಲೆ ನಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುವುದಕ್ಕೆ ನಾವು ಒಂದು ಸನ್ಮಾರ್ಗದಲ್ಲಿ ನಡೆಯುತ್ತೇವೆ. ಹಾಗೆ ನಮ್ಮ ಮಾತೃಭಾಷೆಯನ್ನು ಸಹ ನಾವು ಪ್ರೀತಿಸ್ಬೇಕು, ಹಾಗೇನೆ ಇಷ್ಟಪಡ್ಬೇಕು, ಕಷ್ಟಪಟ್ಟು ಓದ್ಬಾರ್ದು. ಇವತ್ತು ಮಕ್ಕಳು ಕೆಲವರೆಲ್ಲನೂ ಸಹ ಕನ್ನಡವನ್ನ ಕೆಲವು ಭಾಷೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಕನ್ನಡ ಕಲಿತಕ್ಕಂತಹವರು ಕಡಿಮೆ ಆಗಿಬಿಟ್ಟಿದ್ದಾರೆ. ಆದ್ರೆ ನಮ್ಮ ಮನೆ ಮುಂದೆ ಈಗ ಕನ್ನಡ ಭಾಷೆ ಬಂದ್ರು ಸಹ ಈ ಏನಾದ್ರೂ ಸಹ ಮಾರಾಟ ಬರ್ತಕ್ಕಂತಹವರು ಅವ್ರು ಕನ್ನಡ ಬಂದ್ರು ಸಹ ಕನ್ನಡ ಬರೋದಿಲ್ಲ, ಮಾತಾಡೋದಿಲ್ಲ. ಆದ್ರೆ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ತೆಲುಗು ಅಥವಾ ತಮಿಳು ಇರ್ಬೋದು ಅಥವಾ ಈ ಮರಾಠಿ ಇರ್ಬೋದು, ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಆದ್ರೆ ನಮ್ಮ ಕನ್ನಡಿಗರು ಅವ್ರ ಭಾಷೆಗೆ ಇವ್ರು ಜಾರ್ತಾರೆ ವಿನಃ ಅವ್ರನ್ನ ನಮ್ಮ ಕನ್ನಡ ಭಾಷೆಗೆ ಜಾರಿಸ್ಕೊಳ್ಳೋದಿಲ್ಲ, ಅಂದ್ರೆ ಅವ್ರನ್ನ ನಮ್ ಕಡೆ ಸೆಳೆಯೋದಿಲ್ಲ. ಅಂತಹ ಕೆಲಸಗಳು ಆಗ್ಬಾರ್ದು. ಕನ್ನಡಕ್ಕಾಗಿ ನಾವು ಸದಾ ನಮ್ಮ ಹಿರಿಯರು ಹೇಳಿದರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಧ್ವನಿ ಎತ್ತು ನಿನ್ನ ಧ್ವನಿ ಪಾಂಚಜನ್ಯವಾಗುವುದು ಅಂತ ಹೇಳಿದರೆ, ಆ ನಿಟ್ಟಿನಲ್ಲಿ ನಾವು ಶ್ರಮ ಪಟ್ಟು ಆ ನಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳೋದ್ರ ಜೊತೆಗೆ ಕನ್ನಡಿಗರಾಗಿ ನಾವು ಕನ್ನಡತನವನ್ನ ಮೆರಿತಾ ಈ ಒಂದು ಕನ್ನಡಾಂಬೆಯ ಹೆಸರನ್ನ ಹೇಳ್ಕೊಂಡು ಕನ್ನಡಾಂಬೆಯ ಅನ್ನವನ್ನು ನಾವು ಊಟ ಮಾಡ್ತಿರ್ತಕ್ಕಂತಹ ನಾವು ಕನ್ನಡತನವನ್ನು ಬೆಳೆಸ್ಕೊಂಡು ಅದನ್ನ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನ ನಿಮ್ ಮುಂದಿಡ್ತಾ, ಇವತ್ತು ಈ ಒಂದು ಸಮಾರಂಭ
ಏನು ಸಹ್ಯಾದ್ರಿ ಸಿಂಚನ ಚಾರಿಟಬಲ್ ಟ್ರಸ್ಟ್ ಏರ್ಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಹೇಗೆ ನಾವು ನೋಡ್ತಾ ಇದ್ದೀವಿ, ಏನು ಯಾವಾಗ ತಂದೆಯನ್ನ ಮಗ ಮೀರಿಸಿ ನಡೀತಾನೆ ಆಗ ಅದು ತಂದೆಯ ಜೀವನ ಸಾರ್ಥಕತೆ ಆಗುತ್ತೆ. ಹಾಗೇನೆ ಗುರುವನ್ನು ಮೀರಿಸ್ತಕ್ಕಂಥ ಶಿಷ್ಯ ಆದಾಗ ಗುರುವಿನ ಜೀವನ ಸಾರ್ಥಕವಾಗುತ್ತೆ ಅಂತಕ್ಕಂತಹ ಮಾತನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ, ನಮ್ಮ ಮಲ್ಲಿಕಾರ್ಜುನ್ ಉತ್ತಮವಾದಂತಹ ಸೇವೆ ಮಾಡ್ತಾ ಇದ್ದಾರೆ. ಅವರ ಸೇವೆ ತುಂಬಾ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅದರಲ್ಲೂ ದೃಷ್ಟಿ ವಿಶ್ವಾಸಿಗಳಿಗೆ ಇಂತಹ ಒಂದು ಆತ್ಮವಿಶ್ವಾಸವನ್ನು ತುಂಬತಕ್ಕಂತಹ ಉತ್ತೇಜನವನ್ನು ನೀಡತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಮುಖೇನ ಇದು ಒಂದು ಸಹ ಸಾಮಾಜಿಕ ಸೇವೆ ಅಂತಕ್ಕಂತ ಹೇಳಿದ್ರೆ ತಪ್ಪಾಗ್ಲಾರದು. ಎಷ್ಟು ಜನಗಳು ಸೇವೆ ಮಾಡ್ತಕ್ಕಂಥದ್ದು, ಭಾಷಣ ಮಾಡ್ತಕ್ಕಂಥದ್ದು ಅಥವಾ ಈ ಕಾರ್ಯಕ್ರಮವನ್ನು ಸ್ಪರ್ಧೆಗಳನ್ನ ಏರ್ಪಡಿಸ್ತಕ್ಕಂಥದ್ದು ಅದು ಸಮಾಜ ಸೇವೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಮುಖೇನ ಜನರನ್ನ, ಇವತ್ತಿನ ಭಾವಿ ಪ್ರಜೆಗಳನ್ನ ಅಥವಾ ಸತ್ಪ್ರಜೆಗಳನ್ನ, ಈ ಒಂದು ಯುವಕರನ್ನ ಉತ್ತಮ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸಹ ಒಂದು ಸಮಾಜಮುಖಿ ಸೇವೆಯಾಗಿದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಹೇಳ್ತಾ, ಈ ಕೆಲವೊಂದು ಸ್ಪರ್ಧೆಗಳನ್ನ ಅವರು ರಸಪ್ರಶ್ನೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಆ ಸ್ಪರ್ಧೆಗಳಲ್ಲಿ ನನ್ನನ್ನು ಸಹ ತೀರ್ಪುಗಾರನಾಗಿ ಆಯ್ಕೆ ಮಾಡ್ಕೊಂಡಿದ್ರು. ಆ ತೀರ್ಪುಗಾರನಾದಂತಹ ಸಂದರ್ಭದಲ್ಲಿ ನಾನ್ ಕಂಡಂತಹ ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಇಡಲು ಇಷ್ಟಪಡ್ತೇನೆ. ಮೊದಲನೇದಾಗಿ, ಈ ಹಿಂದಿನ ತೀರ್ಪುಗಾರರು ಹೇಳಿದಂತಹ ಎಲ್ಲ ಅಂಶಗಳನ್ನು ನೀವು ಮನನ ಮಾಡ್ಕೊಂಡು ಅದನ್ನ ನಿಮ್ಮ ಒಂದು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂತಹ ಮಾತನ್ನ ಸಹ ನಾನು ಕಿವಿ ಮಾತನ್ನ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನದೇ ಆದಂತ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೀವು ನಾನು ಮೆಚ್ಚಿದ ಕವಿ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಮಾತಾಡಿದ್ರಿ. ಅದರಲ್ಲಿ ಸರ್ವಜ್ಞ ಇರ್ಬೋದು, ದ.ರಾ. ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಇವ್ರನ್ನ ತಗೊಂಡಿದ್ರಿ. ಅದ್ರಲ್ಲಿ ನೀವು ಮಾತಾಡ್ತಾ ಅವ್ರು ಹೇಳಿದಂತ ಪಾಯಿಂಟ್ಸ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಪದೇ ಪದೇ ಅದು ಪುನರಪಿ ಆಗ್ಬಾರ್ದು ಅಂತಕ್ಕಂಥ ವಿಚಾರ ಒಂದು ನಾನು ಕಂಡಿದ್ದು ಅಂತ ಹೇಳಿದ್ರೆ, ಇನ್ನೊಂದು ಅವ್ರು ಬಿಟ್ಟದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಇವ್ರನ್ನ ಹೇಗ್ ಮೆಚ್ಕೊಂಡೆ, ಆ ಕವಿಗಳ ಸಾಧನೆ ಏನು, ಕನ್ನಡವನ್ನ ಬೆಳೆಸಿ ಉಳಿಸಿ ನಾಡಿನ ಜನತೆಯಲ್ಲಿ ಕನ್ನಡ ಮಾತೃತ್ವವನ್ನ, ಮಾತೃಭಾವವನ್ನ ಬೆಳೆಸುವುದಕ್ಕೆ ಯಾವ ರೀತಿನಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಅಂತಕ್ಕಂತಹ ಸಾಧನೆಯನ್ನ ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿ ವಿಚಾರವನ್ನ ನಿಮ್ಮ ವಿಷಯ ಮಂಡನೆಯಲ್ಲಿ ತರಬೇಕಿತ್ತು ಅಂತಕ್ಕಂತಹ ವಿಚಾರವನ್ನ ನಿಮ್ಮ ಮುಂದಿಡ್ತಾ, ನೀವು ಸಹ ನಾನು ಇಂತಹ ಒಂದು ಸಾಧಕರ ಒಂದು ಅವರ ಸಾಧನೆಯನ್ನು ನೋಡಿ ನನ್ನ ಜೀವನದಲ್ಲೂ ಅಂತಹ ಅಂಶಗಳನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ನನ್ನ ಜೀವನದ ಸಾರ್ಥಕತೆಯನ್ನು ಪಡಿಸ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗಿದೆ. ಅದಕ್ಕೋಸ್ಕರ ನಾನು ಈ ಕವಿಯನ್ನ ನಾನು ಮೆಚ್ಕೊಂಡಿದ್ದೀನಿ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ತರಬೇಕಿತ್ತು ಅಂತಕ್ಕಂಥ ಅಂಶವನ್ನು ನಿಮ್ ಮುಂದಿಡ್ತಾ, ಈ ಒಂದು ಚಾರಿಟಬಲ್ ಟ್ರಸ್ಟ್ ಏರ್ಪಡಿಸಿರ್ತಕ್ಕಂತಹ ಈ ಸಮಾರಂಭದ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ನುಡಿಮುತ್ತುಗಳನ್ನ ನೀವು ಹೇಳಬೇಕು ಅಂತ ಕೇಳ್ಕೊಂಡಾಗ, ನಾನು ಇದಕ್ಕೆ ನಿಜಕ್ಕೂ ಭಾಜನನೇ ಅಂತಕ್ಕಂತಹ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತು. ಅದರಿಂದ ಯಾವಾಗ್ಲೂ ಸಹ ಏನು ಬಸವಣ್ಣನವರು ಹೇಳಿದರೆ, ಇವನಾರವನೆಂದೆಣಿಸಿದಿರಯ್ಯ, ನಮ್ಮವನೆಂದೆಣಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆಣಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಹಾಗೆ ನಾವಿಲ್ಲಿ ದೃಷ್ಟಿ ವಿಶ್ವಾಸಿಗಳು ಅಥವಾ ಎಲ್ಲರೂ ಉತ್ತಮವಾದ ಎಲ್ಲ ಒಂದು ಜ್ಞಾನವನ್ನು ಉಳ್ಳಂತವರು ಅಥವಾ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥವ್ರು, ಕೆಳಪಂಕ್ತಿಯಲ್ಲಿರ್ತಕ್ಕಂಥವ್ರು ಅಥವಾ ಇನ್ಯಾವುದೇ ರೀತಿಯಲ್ಲಿ ನಾವು ಮೇಲು ಕೀಳಿರಿಮೆಯನ್ನು ಬೆಳೆಸ್ಕೊಳ್ಳದೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯಿಂದ ಇಲ್ಲಿ ಭಾಷೆ, ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ವಿ. ನೀವು ಮೊದಲೇ ಹೇಳ್ದಂಗೆ, ನಮ್ಮ ಮಲ್ಲಿಕಾರ್ಜುನ್ ಅವ್ರು ಹೇಳ್ದಂಗೆ, ಭಾಷೆ ಬೇಕು, ಆದ್ರೆ ಭಾಷೆಯನ್ನ ಪ್ರೀತಿಸ್ಬೇಕು. ಆದ್ರೆ ನಮ್ಮ ಭಾಷೆಯನ್ನ ನಾವಿನ್ನೂ ಹೆಚ್ಚು ಪ್ರೀತಿಸ್ಬೇಕು. ಇವತ್ತಿನ ನಮ್ಮ ಸಾರ್ಥಕ ಜೀವನಕ್ಕೋಸ್ಕರ ಅನ್ಯ ಭಾಷೆನೂ ಸಹ ಬೇಕಾಗಿದೆ. ಕೇವಲ ಕನ್ನಡ ಭಾಷೆಯನ್ನ ಮಾತ್ರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕತೆ ಆಗಕ್ಕೆ ಸಾಧ್ಯತೆ ಇಲ್ಲ. ಇಂತಹ ಒಂದು ತಾಂತ್ರಿಕ ಯುಗದಲ್ಲಿ ನಾವೆಲ್ಲ ಇದೀವಿ. ಇಂಥ ತಾಂತ್ರಿಕ ಯುಗದಲ್ಲಿ ನಮ್ಮ ಜೀವನವನ್ನ ನಾವು ಸಾರ್ಥಕ ಪಡಿಸ್ಕೊಳ್ಬೇಕಂದ್ರೆ ಅನ್ಯ ಭಾಷೆನೂ ಬೇಕು. ಆದ್ರೆ ಅದನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮ ಜೀವನದಲ್ಲಿ ತಗೋಬೇಕು. ಪ್ರಥಮ ಆದ್ಯತೆಯನ್ನ ನಮ್ಮ ಮಾತೃಭಾಷೆ ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನ ನಿಮ್ ಮುಂದಿಡ್ತಾ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಒಂದು ನನ್ನದೇ ಆದಂತ ಒಂದು ಕಿವಿ ಮಾತನ್ನ ನಿಮ್ ಗಮನದಲ್ಲಿ ತಿಳಿಸಿದ್ದೀನಿ. ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ನಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾನು ಸಮರ್ಪಿಸ್ತಾ, ನಿಮ್ಮೆಲ್ಲರ ಕನ್ನಡದ ಮನಸ್ಸುಗಳು ಒಂದಾಗಲಿ, ನೀವೆಲ್ಲರೂ ಸಹ ನಿಮ್ಮ ಜೀವನದ ಸಾರ್ಥಕತೆಯನ್ನ ಪಡ್ಕೊಳ್ಳಿ ಅಂತಕ್ಕಂತಹ ಮಾತನ್ನ ಮತ್ತು ಶುಭಾಶಯಗಳನ್ನ ಹೇಳ್ತಾ
ನಮ್ಮ ಮಲ್ಲಿಕಾರ್ಜುನರವರಿಗೆ ಇನ್ನೂ ಅತಿ ಹೆಚ್ಚು ಇಂತಹ ಒಂದು ಕಾರ್ಯಕ್ರಮಗಳನ್ನ ಈ ರೀತಿಯಲ್ಲಿ ದೃಷ್ಟಿ ವಿಶ್ವಾಸಿಗಳನ್ನ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚುಪಡಿಸುವುದಕ್ಕೆ, ಅವರಿಗೆ ಉತ್ತೇಜನ ಕೊಡೋದಕ್ಕೆ, ಅವರನ್ನ ಬೆಂತಟ್ಟುವುದಕ್ಕೆ, ಅವರನ್ನ ಪ್ರೋತ್ಸಾಹಿಸುವುದಕ್ಕೆ ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂತಹ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಎಲ್ಲ ಮಾತುಗಳನ್ನು ಸತ್ಯಸಾಯಿ ಬಾಬಾರವರ ಪಾದಕಮಲಗಳಿಗೆ ಸಮರ್ಪಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸಾಯಿರಾಮ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೇನೆ ಈ ಒಂದು ನಮ್ಮ ಪೂಜ್ಯ ಗುರುಗಳಾದಂತ ಶ್ರೀಯುತ ಪರಮೇಶ್ವರಪ್ಪ ಸರ್ ಅವರು ಹೇಗೆ ಕರ್ನಾಟಕ ಏಕೀಕರಣ ಆಯ್ತು, ಹಾಗೇನೆ ಕರ್ನಾಟಕ ಮರುನಾಮಕರಣವಾಯ್ತು, ಕರ್ನಾಟಕದ ನಾಡು ನುಡಿ ಜಲ ನೆಲ ಎಲ್ಲವನ್ನ ಉಳಿಸಿ ಬೆಳೆಸೋಣ, ಹಾಗೇನೆ ಕಾಯಕವೇ ಕೈಲಾಸ, ಇವನ್ ಯಾರವ ಎನ್ನದೆ ಇವನ್ ನಮ್ಮವ ಎನ್ನುತ್ತಾ ಎಲ್ಲರೂ ಒಟ್ಟಿಗೆ ಮುನ್ನಡೆಯೋಣ. ಇನ್ನು ಹಾಗೇನೆ ನಮ್ಮ ಸಂಸ್ಥೆಗೆ ಹಾಗೂ ನಮ್ಮ ದೃಷ್ಟಿ ವಿಶ್ವಾಸಿಗರ ಎಲ್ಲರಿಗೂ ಕೂಡ ತಮ್ಮ ಮನದಾಳದ ಮಾತನ್ನ, ಕಿವಿ ಮಾತನ್ನ ಅಂತ ತಮ್ಮ ಹೇಳ್ದಂತ ಪೂಜ್ಯ ಗುರುಗಳಾದ ಶ್ರೀಯುತ ಪರಮೇಶ್ವರಪ್ಪ ಸರ್ ಅವರಿಗೆ ಸಹ್ಯಾದ್ರಿ ಸಿಂಚನ ವಾಟ್ಸಪ್ ಸಮೂಹ, ಸಹ್ಯಾದ್ರಿ ಸಿಂಚನ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಿಶೇಷವಾದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಯಿರಾಮ್ ಸರ್. ಒಳ್ಳೇದಾಗ್ಲಿ. ಹಾ ಸರ್, ಥ್ಯಾಂಕ್ ಯು. ಹಾಗೇನೆ ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಸಂಜನಾ ಕಾಜಲ್ ಅವರು ಒಂದೆರಡು ಮಾತಾಡ್ಬೇಕು ಈ ಕಾರ್ಯಕ್ರಮದ ಬಗ್ಗೆ. ಯಾಕೆಂದ್ರೆ ಅವರು ಟೆಕ್ನಿಕಲ್ ಸಪೋರ್ಟ್ ನೀಡೋದಲ್ದೇನೆ ಈ ರೀತಿಯಾಗಿ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ರು ಅವರು ಇದ್ರಲ್ಲ ಪೂರ್ವ ತಯಾರಿ ಏನಿರುತ್ತೆ, ಪೂರ್ವ ಸಿದ್ಧತೆ, ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅವರ ಒಂದು ಪಾತ್ರ ಮುಖ್ಯವಾಗಿದೆ. ಹಾಗೇನೆ ಮಧುಸೂದನ್ ರಾವ್ ಅವರು ಕೂಡ ಮಾತಾಡ್ಬೇಕಿತ್ತು. ಹಾಗೇನೆ ಇನ್ನೊಂದು ವಿಚಾರ, ಸಂಜನಾ ಕಾಜಲ್ ಅವರು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಸಹೋದರರಾದ ಡಾಕ್ಟರ್ ಬಸವರಾಜು ಬಿ, ಕೇಂದ್ರ ಕನ್ನಡ ಸಾಹಿತ್ಯ ಅಕಾಡೆಮಿಯ ವೇದಿಕೆಯ ಅಧ್ಯಕ್ಷರು ಮೈಸೂರು ಮತ್ತು ರಾಜ್ಯ ಯುವ ಬರಹಗಾರರ ಒಕ್ಕೂಟದ ಅಧ್ಯಕ್ಷರು ಮೈಸೂರು, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಇವರು ಬೇರೆ ಊರಿಗೆ ತೆರಳಬೇಕಾದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ಬಸವರಾಜು ಬೀರ್ ಅವರು ಅಂದ್ರೆ ನಮ್ಮ ಪ್ರೀತಿಯ ಕಂದಣ್ಣ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ, ಸಂಜನಾ ಕಾಜಲ್ ಅವರು ದಯವಿಟ್ಟು ಒಂದು 2 ಮಾತಾಡ್ಬೇಕು ಈ ಕಾರ್ಯಕ್ರಮದ ಬಗ್ಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಓವತ್ತು ಸಂಜನಾ. ಮೊದಲನೇಯಾಗಿ ನಂಗೆ ಮಾತಾಡಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದು ನಂಗೆ ತುಂಬಾ ಸಂತೋಷವಾಗ್ತಿದೆ. ಮತ್ತೆ ಈ ತರ ಆರ್ಗನೈಸೇಷನ್ಗೆ ನಾನ್ ಕೆಲಸ ಮಾಡೋದು ಒಂಥರ ಮಚ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಹೋಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಸಮೇತ. ಅಂಡ್ ಈ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಏನ್ ಕಲಿತೆ ಅಂತ ಅಂದ್ರೆ, ಏನೇ ಡಿಸಬಿಲಿಟಿ ಆದ್ರೂ ಕಾನ್ಫಿಡೆನ್ಸ್ ಮುಖ್ಯ. ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. And disability is not a excuse for doing any achievements. It's an opportunity to do many achievements. And ಎಲ್ಲರೂ ಅದೇ ತಿಳ್ಕೋಬೇಕು. ನಿಮ್ಗೆ ಏನ್ ಕಡಿಮೆ ಇದೆ ಅಂತ ಅನ್ಬಿಟ್ಟು ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಕೋಬೇಡಿ. ಬಟ್ ಕಾನ್ಫಿಡೆನ್ಸ್ ಇಂದ ನೀವ್ ಏನೇನ್ ಡ್ರೀಮ್ಸ್ ಇದೆಯೋ ಅದನ್ನ ಅಚೀವ್ ಮಾಡಿ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹೇಳ್ಬೇಕು ಅಂತ ಅಂದ್ರೆ, ನಾನ್ ಕನ್ನಡ ರಾಜ್ಯೋತ್ಸವ ನಿಮ್ ಜೊತೆ ಸೆಲೆಬ್ರೇಟ್ ಮಾಡಿದ್ದೀನಿ. ನಾನ್ ಕ್ವಿಜ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದೀನಿ. ಅದಕ್ಕಿಂತ ದೊಡ್ಡ ಖುಷಿ ನನ್ನ ಜೀವನದಲ್ಲಿ ಯಾವತ್ತೂ ಸಿಕ್ಕಿಲ್ಲ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂಮೆಂಟ್ಸ್ ಆಫ್ ಕರ್ನಾಟಕ ರಾಜ್ಯೋತ್ಸವ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ದಿ ಆಪರ್ಚುನಿಟಿ ನಂಗೆ ಈ ಸಮಾರಂಭದಲ್ಲಿ ಮಾತಾಡೋದು. ಒಂದು ತಾಂತ್ರಿಕ ಸಹಾಯ ಅಲ್ಲದೆ ಸದಾ ನಮ್ಮ ಎಲ್ಲಾ ಕಾರ್ಯಗಳಿಗೂ ಬೆಂಬಲವಾಗಿ ನಿಂತಿರುವಂತ ಸಹೋದರಿ ಸಂಜನಾ ಕಾಜಲ್ ಅವರಿಗೆ ಸಮೂಹದ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಒಂದು ಸೇವೆ ಸದಾ ಸಹಕಾರ ಹೀಗೆ ಮುಂದುವರಿಯಲಿ. ಥ್ಯಾಂಕ್ ಯು ಸೋ ಮಚ್ ಸಂಜನಾ. ಹಾಗೇನೆ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಇನ್ನೇನು ಕಾರ್ಯಕ್ರಮವನ್ನ ಮುಗಿಸೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ಕೆಲಸ ಇರುತ್ತೆ. ಅದೇನಂದ್ರೆ ತಮ್ಮೆಲ್ಲರಿಗೂ ಒಂದನ್ನೇ ಹೇಳೋದು. ಇದೀಗ ಎಲ್ಲರನ್ನ ವಂದಿಸೋದಕ್ಕೆ ನಾನು ನಿಮ್ಮ ಮುಂದೆ ಒಂದೇ 2 ನಿಮಿಷ ಸಮಯವನ್ನ ತಗೊಳ್ತಾ ಇದ್ದೀನಿ. 65ನೇ ಕರ್ನಾಟಕ ರಾಜ್ಯೋತ್ಸವದ ಒಂದು ಅಂಗವಾಗಿ ಸಹ್ಯಾದ್ರಿ ಸಮೂಹ ಅಂದ್ರೆ ಸಹ್ಯಾದ್ರಿ ಸಿಂಚನ ಚಾರಿಟೇಬಲ್ ಟ್ರಸ್ಟ್, ಸಹ್ಯಾದ್ರಿ ಸಿಂಚನ ವಾಟ್ಸಪ್ ಸಮೂಹ ಮತ್ತು ಸಹ್ಯಾದ್ರಿ ಸಿಂಚನ ಯೂಟ್ಯೂಬ್ ಚಾನಲ್, ಈ ಎಲ್ಲವನ್ನು ಕೂಡಿ ಸಹ್ಯಾದ್ರಿ ಸಿಂಚನ
ಸಮೂಹದ ಪರವಾಗಿ ಈ ಒಂದು ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿನಿಯರಿಗೆ ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ವಿ. ಆ ಸ್ಪರ್ಧೆಗಳು ಯಾವ್ದಾವ್ದಂದ್ರೆ ಭಾಷಣ ಸ್ಪರ್ಧೆ, 1 ನಿಮಿಷ ಜ್ಞಾನದ ಸ್ಪರ್ಶ ಮತ್ತು ರಸಪ್ರಶ್ನೆ, ಈ ರೀತಿಯಾಗಿ ಎಲ್ಲ ಒಂದು ಜ್ಞಾನಾರ್ಜನೆಗೆ ಅನುಕೂಲವಾಗುವಂತ ಸ್ಪರ್ಧೆಗಳನ್ನ ಆಯೋಜಿಸಿದ್ವಿ. ಈ ಒಂದು ಎಲ್ಲಾ ಸ್ಪರ್ಧೆಗಳಲ್ಲೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರಿಗೂ ಬಹುಮಾನ ವಿಜೇತರಾದವರಿಗೆ ಧನ್ಯವಾದಗಳು. ಹಾಗೇನೆ ಒಂದು ನಮ್ಮ ಸಹ್ಯಾದ್ರಿ ಸಿಂಚನ ವಾಟ್ಸಾಪ್ ಸಮೂಹದ ಬಗ್ಗೆ ನನ್ನ ಒಂದು ಸ್ವಂತ ಕವನವನ್ನ ಹೇಳ್ತಾ ನಾನು ವಂದನೆಗಳನ್ನ ವಂದಿಸೋಕೆ ಪ್ರಾರಂಭಿಸ್ತೀನಿ. ಸಹ್ಯಾದ್ರಿ ಸಿಂಚನ ಎಂದರೆ ಇದು ಕೇವಲ ವಾಟ್ಸಪ್ ಸಮೂಹವಲ್ಲ. ಸಹ್ಯಾದ್ರಿ ಸಿಂಚನ ಎಂದರೆ ಬರೀ ವಾಟ್ಸಪ್ ಸಮೂಹವಲ್ಲ, ಇದು ಸಹ್ಯಾದ್ರಿ ಸಿಂಚನ. ಜ್ಞಾನದ ಸಂಕೇತ ನಮ್ಮಿ ವಾಟ್ಸಪ್ ಸಮೂಹ ಸಹ್ಯಾದ್ರಿ ಸಿಂಚನ. ಜ್ಞಾನದ ಸಂಕೇತ, ಜ್ಞಾನದ ಆಗರ ನಮ್ಮಿ ವಾಟ್ಸಪ್ ಸಮೂಹ ಸಹ್ಯಾದ್ರಿ ಸಿಂಚನ. ದಿನನಿತ್ಯವೂ ದೃಷ್ಟಿ ವಿಶ್ವಾಸಿಗರಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಜ್ಞಾನದ ಊರಣ. ದಿನವೂ ದೃಷ್ಟಿ ವಿಶ್ವಾಸಿಗರಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಜ್ಞಾನದ ಊರಣ. ಜ್ಞಾನಾರ್ಜನೆಯ ಜೊತೆಗೆ ಸ್ವಂತ ಪ್ರತಿಭೆಗಳ ಅನಾವರಣ. ಜ್ಞಾನಾರ್ಜನೆಯ ಜೊತೆಗೆ ಸ್ವಂತ ಪ್ರತಿಭೆಗಳ ಅಮೋಘ ಪ್ರತಿಭೆಗಳ ಅನಾವರಣ. ಜ್ಞಾನಾರ್ಜನೆ ನಮ್ಮೆಲ್ಲರ ಮೂಲ ಮಂತ್ರವಾಗಲಿ, ಸಹ್ಯಾದ್ರಿಯ ಸಿಂಚನವಾಗಲಿ. ದೃಷ್ಟಿ ವಿಶ್ವಾಸಿಗರಿಗೆ ಸಹ್ಯಾದ್ರಿ ಬೆಟ್ಟಗಳ ಹಸಿರು ಜ್ಞಾನ ಸಿಂಚನವಾಗಲಿ. ಜ್ಞಾನಾರ್ಜನೆ ನಮ್ಮೆಲ್ಲರ ಮೂಲ ಮಂತ್ರವಾಗಲಿ. ಸಹ್ಯಾದ್ರಿ ಸಿಂಚನ ಕೇವಲ ಬರೀ ವಾಟ್ಸಪ್ ಸಮೂಹವಲ್ಲ, ಜ್ಞಾನದ ಸಂಕೇತ ಸಹ್ಯಾದ್ರಿ ಸಿಂಚನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಕೇಳ್ಕೊಂಡಾಗ ನಮ್ಮ ಕರೆಗೆ ಹೋಗೊಟ್ಟು ಆತ್ಮೀಯವಾಗಿ ಒಪ್ಕೊಂಡು ಈ ಒಂದು ತಮ್ಮ ಅತಿಯಾದ ಕಾರ್ಯದೊತ್ತಡದ ನಡುವೆಯೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀಮತಿ ರತ್ನಾ ಸುಪ್ರಿಯಾ ಮೇಡಮ್ ರವರು, ಅಧ್ಯಕ್ಷರು, ಇನ್ನರ್ ವೀಲ್ ಕ್ಲಬ್ ಆಫ್ ಆರ್ಚಿಡ್ಸ್ ಬೆಂಗಳೂರು, ಸಮಾಜ ಸೇವಕರು ಹಾಗೂ ಅಂತಾರಾಷ್ಟ್ರೀಯ ಭರತನಾಟ್ಯ ಪಟ್ಟು ಇವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಕ್ಕೆ ನಮ್ಮ ಸಹ್ಯಾದ್ರಿ ಸಿಂಚನ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಸಹಕಾರ ಬೆಂಬಲ ಸದಾ ಹೀಗೆ ಇರಲಿ ಮುಂದೆ ಕೂಡ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಮುಂದಿನವರಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಪೂಜ್ಯ ಗುರುಗಳಾದ ಶ್ರೀಯುತ ಜಿ ಪರಮೇಶ್ವರಪ್ಪ ಸರ್ ಅವರು, ನಾನು ಆಗ್ಲೇ ಹೇಳ್ದಂಗೆ ಕಳೆದ 34 ವರ್ಷಗಳಿಂದ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಈಶ್ವರಮ್ಮ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ಹಾಗೇನೆ ಇವರು ನಮ್ಮನ್ನ ತಿದ್ದಿ ಈ ಒಂದು ನೈತಿಕ ಒಂದು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ ನನ್ನ ಗುರುಗಳಾದ ಪರಮೇಶ್ವರಪ್ಪ ಸರ್ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಕ್ಕಾಗಿ ಅವರಿಗೆ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಹಾ ಸರ್, ಥ್ಯಾಂಕ್ ಯು. ಶ್ರೀಯುತ ಸುರೇಶ್ ರವರು, ಸಮಾಜ ಸೇವಕರು ಮತ್ತು ಬಿಜೆಪಿ ಮುಖಂಡರು, ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು. ಹಾಗೂ ಇವರು ನಮ್ಮ ಈ ತರ ಕಾರ್ಯಕ್ರಮಕ್ಕೆ ಬರ್ಬೇಕು ಸರ್ ಮುಖ್ಯ ಅತಿಥಿಗಳಾಗಿ ಅಂತೇಳಿ ಹೇಳಿದಾಗ ಅವರು ತಮ್ಮ ಮನಸ್ಪೂರ್ವಕವಾಗಿ ಒಪ್ಕೊಂಡು ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಹುಮಾನಗಳ ಪ್ರಾಯೋಜಕರು ಕೂಡ ಆಗಿದ್ದಾರೆ. ಅವ್ರಿಗೂ ಕೂಡ ಶ್ರೀಯುತ ಸುರೇಶ್ ಸರ್ ಅವರಿಗೆ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಶ್ರೀಯುತ ವಿಜಯ್ ಸರ್ ಅವರು, ವಕೀಲರು ಮತ್ತು ಬಿಜೆಪಿ ಮುಖಂಡರು, ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೇನೆ ಬಹುಮಾನಗಳ ಪ್ರಾಯೋಜಕರಲ್ಲಿ ಒಬ್ಬರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ. ಹಾಗೇನೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆಂಬಲವನ್ನ ಯಾವಾಗ್ಲೂ ನೀಡ್ತಾ ಇರುವಂತ ಶ್ರೀಮತಿ ವಿದ್ಯಾ ಜೋಸ್ ಮೇಡಮ್ ರವರು, ಮೈಸ್ಕೂಲ್ ಸಂಸ್ಥಾಪಕರು ಮತ್ತು ಸಮಾಜ ಸೇವಕರು, ಇನ್ನರ್ ವೀಲ್ ಕ್ಲಬ್ ಆಫ್ ಆರ್ಚಿಡ್ಸ್ ನ ಸದಸ್ಯರು ಕೂಡ ಹೌದು. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಅಮೋಘವಾದ ಕೊಡುಗೆಯನ್ನು ನೀಡಿದ್ದಾರೆ. ಕೊಡುಗೈ ದಾನಿಗಳು, ಈ ಒಂದು ಕಾರ್ಯಕ್ರಮದ ದಾನಿಗಳು ಕೂಡ ಆಗಿದ್ದಾರೆ. ಶ್ರೀಮತಿ ವಿದ್ಯಾ ಜೋಸ್ ಮೇಡಮ್ ರವರಿಗೆ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ
ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಹಕಾರ, ಬೆಂಬಲ, ಪ್ರೋತ್ಸಾಹ ಹೀಗೆ ಇರ್ಲಿ ಮುಂದೆ ಕೂಡ. ಹಾಗೇನೆ ಮುಂದಿನವರಾಗಿ ಶ್ರೀಯುತ ಮಧುಸೂದನ್ ರಾವ್ರವರು ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್, ವಿಪ್ರೋ ಬೆಂಗಳೂರು ಹಾಗೂ ಸಮಾಜದ ಸೇವಕರು. ತಮ್ಮ ಅತಿಯಾದ ಕೆಲಸದ ಒತ್ತಡಗಳ ನಡುವೆ ದಿನನಿತ್ಯವೂ ಕೂಡ ನಮ್ಮ ಬೆಂಬಲವಾಗಿ ನಿಂತು ಎಲ್ಲಾ ಕಾರ್ಯಗಳಲ್ಲೂ ಜ್ಞಾನವರ್ಧಕವಾಗಿರ್ಬೋದು, ಜ್ಞಾನಾರ್ಜನೆಗೆ ಅನುಕೂಲವಾಗುವಂತ ಕಾರ್ಯಗಳಾಗಿರ್ಬೋದು, ಬೇರೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಒಂದು ಸಂಸ್ಥೆಗೆ, ನಮ್ಮ ಸಮೂಹಕ್ಕೆ ಸಹಕಾರವನ್ನು ನೀಡುತ್ತಿರುವಂತ ಶ್ರೀಯುತ ಮಧುಸೂದನ್ ರಾವ್ರವ್ರಿಗೂ ಕೂಡ ಒಂದು ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಒಂದು ಸೇವೆ ಹೀಗೆ ಮುಂದುವರಿಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಮುಂದಿನವರಾಗಿ ಶ್ರೀ ನವೀನ್ ರವರು, ಆತ್ಮೀಯ ಸ್ನೇಹಿತರು, ಕನ್ನಡ ಚಿತ್ರರಂಗದ ಉದಯೋನ್ಮುಖ ಯುವ ನಟ ನಿರ್ದೇಶಕರು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಸುರೇಶ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಅವ್ರನ್ನೆಲ್ಲ ಪರಿಚಯಿಸಿ ಹಾಗೇನೆ ಕಳೆದ 5-6 ವರ್ಷಗಳಿಂದ ನಮ್ಗೆ ಈ ರೀತಿಯಾದ ಒಂದು ಒಳ್ಳೆ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಶ್ರೀಯುತ ನವೀನ್ ರವರಿಗೂ ಕೂಡ ಧನ್ಯವಾದಗಳು. ಅವರ ಒಂದು ಎಲ್ಲಾ ಚಿತ್ರಗಳು ತೆರೆ ಕಂಡು ಯಶಸ್ವಿಯಾಗ್ಲಿ, ಅತ್ಯುತ್ತಮವಾಗಿ ಪ್ರದರ್ಶನಗೊಳ್ಳಿ, ಅವರು ಭವಿಷ್ಯದಲ್ಲಿ ಉತ್ತಮ ನಟನಾಗಿ, ನಿರ್ದೇಶಕರಾಗಿ ರೂಪುಗೊಳ್ಳಿ ಅಂತೇಳಿ ನಮ್ಮ ಒಂದು ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾರೈಸ್ತಾ ಇದ್ದೀನಿ. ನವೀನ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ನವೀನ್. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಸವರಾಜು ಬೀರ್ ಅವರು, ನಮ್ಮ ಸಹೋದರರು, ಕೇಂದ್ರ ಕನ್ನಡ ಸಾಹಿತ್ಯ ಅಕಾಡೆಮಿ ವೇದಿಕೆಯ ಒಂದು ಅಧ್ಯಕ್ಷರು ಮೈಸೂರಿನಿಗೆ. ಹಾಗೇನೆ ರಾಜ್ಯ ಯುವ ಬರಹಗಾರರ ಒಕ್ಕೂಟದ ಮೈಸೂರಿನ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಬಸವರಾಜರವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಬಸವರಾಜ್ ಅವರಿಗೂ ಕೂಡ ಈ ಒಂದು ಸಮೂಹದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀನಿ. ನಮ್ಮ ಕಂದಣ್ಣ, ಪ್ರೀತಿಯ ಸಹೋದರ ಕಂದಣ್ಣ ಅಂತೇಳಿ ಕರೆಯೋದು ನಾವು ಅವ್ರನ್ನ. ಅವರು ಈ ಒಂದು ಯಾವುದೇ ಕೆಲಸ ಇರ್ಬೋದು, ಯಾವುದೇ ನನ್ನ ಒಂದು ಕಾರ್ಯ ಇರ್ಬೋದು, ವೈಯಕ್ತಿಕ ಕೆಲಸಗಳಾಗಿರ್ಬೋದು ಅಥವಾ ಈ ರೀತಿಯಾದ ಅಫಿಷಿಯಲ್ ಕಾರ್ಯಗಳಿರ್ಬೋದು, ಎಲ್ಲಾ ಕಾರ್ಯಗಳಲ್ಲೂ ಕೂಡ ಸಹಕಾರ, ಬೆಂಬಲ, ಬೆನ್ನೆಲುಬಾಗಿ ಯಾವಾಗ್ಲೂ ನಿಂತಿರ್ತಾರೆ. ಯಾವುದೇ ಒಂದೇ ಒಂದು ಫೋನ್ ಹಾಕಿದ್ರು ನಮ್ಗೆ ಯಾವಾಗ್ಲೂ ಕೂಡ ಅವರು ನನ್ನ ಸಹಕಾರಕ್ಕೆ, ನನ್ನ ಬೆಂಬಲಕ್ಕೆ, ನನ್ನ ಒಂದು ಸಹಾಯಕ್ಕೆ ನಿಂತಿರ್ತಾರೆ. ಅವ್ರಿಗೂ ಕೂಡ ಈ ಒಂದು ಸಮೂಹದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಸಂಜನಾ ಕಾಜಲ್, ನಮ್ಮ ಕಾಲೇಜ್ನ ಒಬ್ಬ ನಮ್ಮ ಕಾಲೇಜ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡುವಾಗ ಸೀನಿಯರ್ ಅವರು. ಆದ್ರೂ ಕೂಡ ಇವನು ಯಾವುದೇ ಕಾರ್ಯ ಇರಲಿ, ಇದು ಟೆಕ್ನಿಕಲ್ ಸಪೋರ್ಟ್ ಅಂತಲ್ಲ, ನೈತಿಕ ಬೆಂಬಲ ಹಾಗೇನೆ ಸದಾ ಒಂದು ಸಹಕಾರವನ್ನ, ಪ್ರೋತ್ಸಾಹವನ್ನ, ಬೆಂಬಲವನ್ನ ನೀಡ್ತಾ ಬರ್ತಾ ಇದ್ದಾರೆ. ಇದೇ ರೀತಿ ಅವರ ಸಹಕಾರ, ಬೆಂಬಲ ಮುಂದೇನೂ ಕೂಡ ಇರ್ಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಅವ್ರಿಗೂ ಕೂಡ ಸಹೋದರಿ ಸಂಜನಾ ಕಾಜಲ್ ಅವ್ರಿಗೆ ಈ ಒಂದು ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಶ್ರೀಮತಿ ಪವಿತ್ರ ಮೇಡಮ್ ರವರು, ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಅಂಕಿ ಸಂಖ್ಯೆ ವಿಭಾಗದ ನಿರೀಕ್ಷಕರಾಗಿ, ಲಾ ಎಕ್ಸಲೆನ್ಸ್ ಅಕಾಡೆಮಿಯ ಸಂಯೋಜಕರಾಗಿ 100 ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯುಕ್ತಕಾರಿಯಾಗುವಂತ ಕ್ಲಾಸ್ಗಳನ್ನ, ಸೆಮಿನಾರ್ಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಕೂಡ ಆಗಮಿಸಿದ್ರು. ಅವರಿಗೆ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅವರ ಒಂದು ಸೇವೆ, ಅವರ ಒಂದು ಸಹಕಾರ ಹೀಗೆ ಮುಂದುವರಿಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಸ್ಪರ್ಧಾರ್ಥಿಗಳು, ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿರುವಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮ್ಮ ಸಮೂಹದ ಪರವಾಗಿ ಒಳ್ಳೇದಾಗ್ಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಹಾಗೇನೆ ಮತ್ತೊಂದು ವಿಚಾರ, ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿನಿಯರ ಒಂದು ಅಭಿವೃದ್ಧಿಗಾಗಿ, ಅಭ್ಯುದಯಕ್ಕಾಗಿ, ಏಳಿಗೆಗಾಗಿ ನಾನು ಸದಾ ಕಟಿಬದ್ಧವಾಗಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೆ ಇಲ್ಲಿ ಆಗಮಿಸಿರುವಂತ ಎಲ್ಲ ಗಣ್ಯರಂತ ಎಲ್ಲ ಒಂದು ಸಾರ್ವಜನಿಕರ ದಾನಿಗಳ, ಕೊಡುಗೈ ದಾನಿಗಳ ಒಂದು ಸಹಕಾರ, ಬೆಂಬಲ, ಪ್ರೋತ್ಸಾಹದೊಂದಿಗೆ ದೃಷ್ಟಿ ವಿಶ್ವಾಸಿಗರ ಒಂದು ಅಭಿವೃದ್ಧಿಗಾಗಿ, ಅಭ್ಯುದಯಕ್ಕಾಗಿ ನಾನು ಸದಾ ಶ್ರಮಿಸಲು ಕಟಿಬದ್ಧನಾಗಿ ನಿಂತಿರ್ತೀನಿ ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾವುದೇ ಕ್ಷಣದಲ್ಲಾಗಿರ್ಬೋದು, ಯಾವುದೇ ಸಮಸ್ಯೆಗಳನ್ನ ನಾನು ಪರಿಹರಿಸಕ್ಕೆ ಅಥವಾ ಒಂದು ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಒಂದು ಹಲವು ಯೋಜನೆಗಳನ್ನ ರೂಪಿಸಿದ್ದೀನಿ. ಅದೆಲ್ಲವೂ ಕೂಡ
ಕನಸುಗಳು ನನ್ಸಾಗ್ಲಿ ಅಂತೇಳಿ ಎಲ್ಲಾ ಅತಿಥಿಗಳು ಹಾರೈಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಶಸ್ಸಿಗೆ ಕಾರಣರಾದಂತ ನನ್ನೆಲ್ಲಾ ದೃಷ್ಟಿ ವಿಶ್ವಾಸಿ ಸಹೋದರ ಸಹೋದರಿಯರಿಗೂ, ನಮ್ಮ ಅದು ಸಹ್ಯಾದ್ರಿ ಸಿಂಚನ ಸಮೂಹದ ಎಲ್ಲಾ ಸದಸ್ಯರಿಗೂ, ದೃಷ್ಟಿ ವಿಶ್ವಾಸಿ ಸಹೋದರ ಸಹೋದರಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಒಂದು ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಬಜರಂಗ್ ಬಲಿ. ಕನ್ನಡ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತವಾಗಿ ನಿತ್ಯೋತ್ಸವವಾಗಲಿ, ಮನೆ ಮನೆಗಳಲ್ಲಿ ನಿತ್ಯವೂ ಉತ್ಸವವಾಗಲಿ, ಹಬ್ಬವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಬಜರಂಗ್ ಬಲಿ. Namaste, Mr. Mallikarjun. So, madam. Thank you so much. Thank you so much for inviting me here. Thank you so much, madam. It's our pleasure. It was nice to have you here. Oh, it was my pleasure too, and I enjoyed every bit of it. ಎಲ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಮತ್ತೆ ಸ್ಟೂಡೆಂಟ್ಸ್ ಅವ್ರ ಬಗ್ಗೆನೇ ಹೇಳಿದ್ರು ಅಲ್ವಾ, ದಟ್ ಎಷ್ಟು ಚೆನ್ನಾಗಿ ಅವ್ರು they've expressed their feelings in all the competitions. This is very nice. What you're conducting is very nice. Wish you all the best, and to everyone. And Sanjana, I think your support has been really valuable, and thank you. It was very nice. Thanks to all of you all. Madam Sanjana, as well as Shri Madhusudan Rao is another work instead. They lived at 4:30. He's always supporting for me, Sanjana and Madhusudan Rao. Madhusudan Rao, yeah. That's wonderful. Hope to meet all of you all sometime. Yes, madam. Sure, madam. So thank you so much for having me here today, and all the best, and God bless. Namaste. So thank you, madam. Thank you, madam. Thank you. ಮೀಟಿಂಗ್ ಎಂಡ್ ಮಾಡೋದಾ? ನಿಮಿಷ ರೀ, ಯಾರ್ಯಾರಿದ್ದಾರೆ ನೋಡೋಣ. ಮೇಡಮ್ ಪವಿತ್ರ ಮೇಡಮ್, ಥ್ಯಾಂಕ್ ಯು. ಹಲೋ. ಹಾ ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಮೇಡಮ್ ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ ಥ್ಯಾಂಕ್ ಯು ಸರ್. ವೈಂಡ್ ಅಪ್ ಮಾಡೋಣ. ಓಕೆ, ಕಟ್ ಮಾಡ್ಲಾ ನಾನು? ಸರಿ, ವೈಂಡ್ ಅಪ್ ಇದು ಮಾಡ್ಬಿಡಿ, ಕ್ಲೋಸ್ ಮಾಡ್ಬಿಡಿ. ಥ್ಯಾಂಕ್ ಯು ನಂಡಾಲ್, ಥ್ಯಾಂಕ್ ಯು ಸೋ ಮಚ್. ಜೈ ಬಜರಂಗ್ ಬಲಿ. ಜೈ ಬಜರಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.